ನಾವು ಇವತ್ತು ರೈತರನ್ನು ಮರೆತಿದ್ದೀವಿ. ತಿನ್ನುವಾಗಲೂ ಕೂಡ ಅವರ ಬಗ್ಗೆ ಯೋಚನೆ ಮಾಡಲ್ಲ. ಯಾವ ಸಂಸ್ಥೆಯಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅವ್ರು ನೋಟಿಸ್ ಕೊಡ್ತೀವಿ. ಜೈಲಿಗೆ ಹೋಗಿ ಬಂದವರನ್ನು ಸನ್ಮಾನ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಬಹಳ ಪ್ರಮುಖವಾದಂಥ ವ್ಯಕ್ತಿ ಇದ್ದಾರೆ. ನಿವೃತ್ತ ಲೋಕಾಯುಕ್ತರಾದಂಥ ಜಸ್ಟಿಸ್ ಸಂತೋಷ್ ಹೆಗಡೆ ಅವರಿದ್ದಾರೆ. ಇತ್ತೀಚೆಗೆ ಬಿಡದಿಯಲ್ಲಿ ಭೂ ಸ್ವಾಧೀನ ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಸ್ಥಳಕ್ಕೆ ಹೋಗಿ ರೈತರ ಜೊತೆ ಮಾತಾಡಿ ಬಂದಿದ್ದಾರೆ. ಅದು ಸೇರಿದಂತೆ ಒಂದಷ್ಟು ಪ್ರಮುಖ ವಿಚಾರಗಳ ಜೊತೆ ನಮ್ಮ ಜೊತೆ ಮಾತಾಡ್ತಾ ಹೋಗ್ತಾರೆ ಸಂತೋಷ್ ಹೆಗಡೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೆಂಗಿದೆ ಸರ್ ಆರೋಗ್ಯ? ಬಹಳ ವರ್ಷಗಳ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಹಿನ್ನೆಲೆ ಆಗಿತ್ತು, ಆದರೆ ಇಂಪ್ರೂವ್ ಆಗಿದೆ. ಇನ್ನೂ ಸಂಪೂರ್ಣ ಆಗಲಿಲ್ಲ. ಆದರೆ ಇವತ್ತಿನ ಈ ಸಮಸ್ಯೆ ವಿಚಾರದಲ್ಲಿ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ. ಅದರಿಂದಾಗಿ ಮೊದಲನೇ ಸಲ ಕೆಲವು ತಿಂಗಳಲ್ಲಿ ನಾನು ಹೊರಗೆ ಬರುವುದು. ನಿನ್ನೆ ಇತ್ತೀಚೆಗೆ 1-2 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ, ಒಂದು PGRS ಅವರೆಲ್ಲ ಪಾಲ್ಗೊಂಡ ಕಾರ್ಯಕ್ರಮದಲ್ಲಿ ತಾವು ಕುಸಿದು ಬಿದ್ದು ಸಾಕಷ್ಟು ಆತಂಕ ಒಳಗಾಗಿದೆ. ಯಾಕಂದರೆ ಇಡೀ ರಾಜ್ಯಾದ್ಯಂತ ತಮ್ಮದೇ ಆದಂಥ ಅಭಿಮಾನಿಗಳಿರುವಂಥದ್ದು. ಆ ಹಿನ್ನೆಲೆ ಕೇಳ್ತಾ ಇದ್ದೀನಿ, ಈಗ ಯಾವ ರೀತಿ ಇದೆ? ಮತ್ತು ಪರವಾಗಿಲ್ಲ, ಇಂಪ್ರೂವ್ ಆಗಿದೆ. ಇನ್ನೂ 2 ತಿಂಗಳು ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ಜಾಗೃತಿ ಆಗಿರಬೇಕು, ಜಾಸ್ತಿ ಹೊರಗೆ ಹೋಗೋದು ಬೇಡ. ಈ ಸಮಸ್ಯೆ ಅಂದರೆ ಹಾರ್ಟ್ ಸಮಸ್ಯೆ, ಅದರಿಂದಾಗಿ ಯಾವಾಗ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ. ಅದೇ ಹಿನ್ನೆಲೆಯಲ್ಲಿ ನಾನು 2-3 ತಿಂಗಳಿಂದ ಯಾವ ಫಂಕ್ಷನ್ಗೆ ಹೋಗ್ತಾ ಇರಲಿಲ್ಲ. ಇಲ್ಲ, ಹೊರಗೆ ಹೋಗ್ತಾ ಇರಲಿಲ್ಲ. ಆದರೆ ಈ ಒಂದು ಸಮಸ್ಯೆ ಬಗ್ಗೆ ನನಗೆ ಭಾಳಷ್ಟು ಅವರು ಬರೀ ರೈತರಂತೇನಲ್ಲ, ಆದರೆ ಅವರ ವೃತ್ತಿ ವಿಚಾರದಲ್ಲಿ ಅವ್ರಿಲ್ಲದೆ ಇದ್ದರೆ ನಾವೆಲ್ಲಿರ್ತೇವೆ? ಇವಾಗ ರೈತರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಆದರೂ ಕೆಲವರು ತಮ್ಮ ಜವಾಬ್ದಾರಿಯನ್ನು ತಿಳ್ಕೊಂಡು ಬಿಟ್ಟು ಇನ್ನೂ ಅದನ್ನು ಮುಂದುವರಿಸ್ಕೊಳ್ತಾ ಇದ್ದಾರೆ. ಅದರಿಂದ ನಾವು ಇನ್ನೂ ಬದುಕಿದ್ದೇವೆ. ಆರ್ಟಿಫಿಷಿಯಲಿ ಇನ್ನೂ ಅನ್ನಾಗೆ ಗೋಧಿಗೆಲ್ಲ ಮಾಡೋಕ್ಕಾಗಲ್ಲ ಇನ್ನೂ. ಅದರಿಂದ ರೈತರು ಇಲ್ಲದೆ ಇದ್ದರೆ ನಮಗೆ ಧಾನ್ಯ ಸಿಗಲ್ಲ, ಖಂಡಿತವಾಗಿಯೂ ನಮ್ಮ ಹೊಟ್ಟೆ ತುಂಬಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕು. ವ್ಯವಸಾಯ ಅನ್ನೋದು ನನ್ನ ಅನಿಸಿಕೆಯಲ್ಲಿ ಈ ಭೂಮಿಯಲ್ಲಿ ಮೊದಲನೇ ವೃತ್ತಿ. ಆನಂತರ ಬೇರೆ ಬೇರೆ ವೃತ್ತಿಗಳು ಬಂದು ಈಗ ಹೊಟ್ಟೆಗೆ ಇದ್ದರೆ ಮಾತ್ರ ಬೇರೆ ವಿಚಾರವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು, ಹೊರತು ಇಲ್ಲದೇ ಇದ್ದರೆ ಇಲ್ಲ. ನಾವು ಇವತ್ತು ರೈತರನ್ನು ಮರೆತಿದ್ದೇವೆ. ತಿನ್ನುವಾಗಲೂ ಕೂಡ ಅವರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮದೇ ಆದ ವೃತ್ತಿ ಮೇಲೆ ನಮಗೆ ಜಾಸ್ತಿ ಸಮಯ ಹೋಗ್ತದೆ. ಹೌದು, ನಮ್ಮ ವೃತ್ತಿ ಮೇಲೆ ನಮಗೆ ಜಾಸ್ತಿ ಇರಬೇಕು, ಆದರೆ ಸ್ವಲ್ಪ ಯೋಚನೆ ನಾವು ರೈತರ ಬಗ್ಗೆ ಕೂಡ ಮಾಡಬೇಕನ್ನೋದು ನನ್ನ ವಿಚಾರ. ಈ ಕಾಳಜಿ ನಮ್ಮಲ್ಲಿ ಇಲ್ಲದೇ ಇದ್ದರೆ ಮುಂದೆ ಏನಾಗ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆರ್ಟಿಫಿಷಿಯಲ್ ಫುಡ್ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಬಂದರೂ ಕೂಡ ಅದರಿಂದ ನಮ್ಮ ಜೀವನಕ್ಕೆ ಎಷ್ಟು ಅದರಿಂದ ಬೆನಿಫಿಟ್ ಇದೆ ಎನ್ನುವುದು. ಅದರಿಂದ ಈ ಒಂದು ವಿಚಾರದಲ್ಲಿ ನಾನು ಸುಮ್ಮನೆ ಇರಬಾರ್ದು ಅಂತ ನಾನು ನಿನ್ನೆ ಹೋಗಿದ್ದೆ. ಜಾಸ್ತಿ ಹೊತ್ತಿರಲಿಲ್ಲ, ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ವಾಪಸ್ ಬಂದಿದ್ದೇನೆ. ಅದರಲ್ಲಿ ಖುಷಿಯಾಗಿದೆ, ನಾನು ಪ್ರಯತ್ನ ಮಾಡಿದ್ದೇನೆ ಅನ್ನುವ ವಿಚಾರದಲ್ಲಿ. ಎಲ್ಲರೂ ಕೂಡ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮಿಂದ ಏನಾಗ್ತದೆ, ಈ ರೈತರ ಬಗ್ಗೆ ಅವ್ರಿಗೆ ಸಮಸ್ಯೆಗೆ ನಾವು ಕೈ ಒಡ್ಡಬೇಕು, ಸಹಾಯ ಮಾಡಬೇಕು ಅನ್ನೋ ವಿಚಾರ ಇತರರಲ್ಲೂ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಸರ್, 430-440 ದಿನದಿಂದ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ನಾನು ಹಳ್ಳಿಯಲ್ಲಿ ಎಷ್ಟು ಹಳ್ಳಿನ ಕೂಡ ಸುತ್ತಾಡಿದ್ದೇನೆ. ಅಲ್ಲಿ ಎಲ್ಲವೂ ಕೂಡ ನಿಮಗೆ ಏನು ಬೆಂಗಳೂರು ಪಕ್ಕದಲ್ಲಿ ಮಲೆನಾಡು ರೀತಿಯಲ್ಲಿ ಪರಿಸ್ಥಿತಿ ಇರುವಂಥದ್ದು. ನೀವು ರೈತರ ಜೊತೆ ಮಾತಾಡಿದ್ರೆ, ರೈತರನ್ನು ಭೇಟಿ ಮಾಡಿದ್ರೆ, ಅಲ್ಲೂ ಕೂಡ ರೈತರ ಹೇಳಿಕೆ ಮತ್ತು ಆ ಸುತ್ತಮುತ್ತ ಜಮೀನನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಆ ಜಮೀನು ವಶಕ್ಕೆ ತೆಗೆದುಕೊಳ್ಳುವಂಥ ನೋಡಿ, ಮೊದಲಾಗಿ ರೈತರಿಗಿಂತಲೂ ಅಗತ್ಯವಾದ ವಿಚಾರ ಏನಂದರೆ ಪ್ರಕೃತಿ ವಿಚಾರ. ಪ್ರಕೃತಿ ಇಲ್ಲದೇ ಇದ್ದರೂ ಕೂಡ ನಾವು ಬದುಕೋಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಇದರ ಬಗ್ಗೆ, ರೈತರ ಬಗ್ಗೆ, ಪ್ರಕೃತಿ ಬಗ್ಗೆ ಯಾವ ಕಾಳಜಿನೂ ಇಲ್ಲ. ಸುಮಾರು 7 ಲಕ್ಷ ಮರಗಳನ್ನು ಕಡಿತಾರಂತೆ. ಒಂದು ಕಡೆ
ಹೊಸ ಮರವನ್ನು ಗಿಡವನ್ನು ಮಾಡ್ತಾರೆ ರಾಜಕಾರಣಿಗಳು ಎಲ್ಲ. ಇನ್ನೊಂದು ಕಡೆ ಬೆಳೆದಂಥ ಮರವನ್ನೇ ಕಟ್ ಮಾಡ್ತಾರೆ. ಇವಾಗ ಈ ರೈತರು ಇನ್ನೊಂದು ಕಡೆ ಹೋಗಿ ಮರ ಬೆಳೆಸಬೇಕಾದ್ರೆ 5 ರಿಂದ 6 ವರ್ಷ ಬೇಕಂತೆ ಒಂದೊಂದು ಮರ ಬೆಳೆದಾಗಬೇಕಿದೆ. ಮತ್ತು ನಾವು ಇನ್ನು ಊರಿಗೆ ತೋರ್ಸೋಕ್ಕೆ ಅಂತ ಗಿಡ ನಡೆಸ್ತೇವೆ, ಅದಕ್ಕೆ ಎಷ್ಟು ದಿನ ಬರ್ತದೆ ಗೊತ್ತಿಲ್ಲ. 14,000 1 ಲಕ್ಷ ಮರ ಹೊಸ ಗಿಡಗಳನ್ನು ಹಾಕಿದ್ವಿ ಅಂತ. ಯಾಕೆ ಒಂದು ಕಡೆ ಮತ್ತೆ ಕಡಿಯೋದು ಯಾಕೆ? ಅದಕ್ಕೆ ಇನ್ನೂ ವಯಸ್ಸಿದೆ ಆ ಮರಗಳಿಗೆ. ಇದರಿಂದ ನನಗೆ ಅನ್ನಿಸ್ತಾ ಇದೆ, ಅಧಿಕಾರದಲ್ಲಿರುವವರು ತಮ್ಮ ಯೋಜನೆಗಳ ಬಗ್ಗೆ ಮೇಲ್ನೋಟಕ್ಕೆ ಸ್ವಲ್ಪ ಚರ್ಚೆ ಮಾಡಿರ್ಬೋದು ಹೊರತು ಪೂರ ಚರ್ಚೆ ಮಾಡಿಲ್ಲ ಖಂಡಿತವಾಗಿಯೂ. ಇಲ್ಲದೇ ಇದ್ದರೆ ಮರ ಕಡಿತಾರೆ. ಏನು ಇದು ಸೇವ್ ದ ಟ್ರೀಸ್ ಎಲ್ಲ ದೊಡ್ಡ ದೊಡ್ಡ ಸ್ಲೋಗನ್ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಕಟ್ ಮಾಡುವಾಗ ಯಾರೂ ಅದನ್ನು ವಿರೋಧ ಮಾಡೋದಿಲ್ಲ. ಮರದ ಮೇಲೆ ಪ್ರೀತಿ ಇದ್ದವರು ಇವರು ಯಾರು ವಾಯ್ಸ್ 7 ಲಕ್ಷ ಇಟ್ಟು ಅದು ತೆಂಗಿನಕಾಯಿ ಫಲ ಕೊಡುವಂಥ ಮರಗಳು. ಅಡಿಕೆ, ತೆಂಗಿನಕಾಯಿ, ರೇಷ್ಮೆ. ಏನು ಯೋಚನೆ ಮಾಡಿದ್ದಾರೆ ದೇವರಿಗೆ ಗೊತ್ತು. ಆ ರೇಷ್ಮೆ ಎಷ್ಟು ಜನರಿಗೆ ಕೆಲಸ ಕೊಡ್ತಾ ಇದೆ, ಎಷ್ಟು ಜನರು ಅದನ್ನು ಬಳಸ್ತಾ ಇದ್ದಾರೆ ಬಟ್ಟೆ ಮಾಡಿ. ಅದರಿಂದ ನೀವು ಇದನ್ನೆಲ್ಲ ಕಡಿಯೋಕ್ಕೆ ಬಿಟ್ಟಿದ್ರೆ ಮತ್ತೆ ಇಲ್ಲ, ಅವರು ಇನ್ನೆಲ್ಲ ಹೋಗಿ ಮಾಡ್ತಾರೆ. ಇನ್ನೆಲ್ಲ ಹೋಗಿ ಮಾಡಿ ಮೊದಲು ಆ ಜಾಗ ಹುಡುಕಬೇಕಾದ್ರೆ 1 ವರ್ಷ ಬೇಕು. ಮತ್ತು ಆ ಜಾಗದಲ್ಲಿ ಫಲವತ್ತನ್ನು ಬೆಳೆಸೋಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬದಲಾಯಿಸಬೇಕಾಗ್ತದೆ ಜಮೀನನ್ನು, ಅದಕ್ಕೆ ಸಮಯ ಬೇಕು. ಇದು ಯಾಕೆ ಇದನ್ನು ತೆಗಿತಿದ್ದಾರೆ? ಕೋಟಿಗಟ್ಟಲೆ ಜಮೀನು ಎಕರೆಗಳು ಸರ್ಕಾರದ ಬಿದ್ದಿವೆ ಅಲ್ಲಿ ಇಲ್ಲೆಲ್ಲ. ಅಲ್ಲಿ ಏನೂ ನಡೀತಾ ಇಲ್ಲ. ಸ್ವಲ್ಪ ದೂರ ಹೋಗ್ಬೋದು, ಹೌದು ಹೋಗಿ. ನೀವು ನನ್ನ ಜಮೀನನ್ನು ತಗೊಂಡೋದು ನಾನು ಅದೇ ರೀತಿ ದೂರ ಹೋಗಬೇಕಲ್ಲ, ಇಲ್ಲ ಹೊಸ ಜಮೀನು ಹುಡ್ಕೊಂಡು. ಅದರಿಂದ ನನ್ನದೇ ಆದ ವಿಚಾರ ಏನಂದರೆ, ಇದು ಒಂದು ದೊಡ್ಡ ತಪ್ಪು. ರೈತರ ಜಮೀನನ್ನು ಯಾವತ್ತೂ ಕೂಡ ಬೇರೆ ಇದಕ್ಕೆ ತಗೊಳ್ಬಾರ್ದು. ಅವರನ್ನು ಮುಂದುವರಿಸಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾವು. ಯಾಕೆ ನಮ್ಮ ಹೊಟ್ಟೆ ತುಂಬಿಸುವುದು ಅವರು. ಅವರ ಬಗ್ಗೆ ಕಾಳಜಿ ಇಟ್ಕೊಳ್ಳದಿದ್ರೆ ಇಂಡಸ್ಟ್ರೀಸ್ನವರ ಬಗ್ಗೆ ಕಾಳಜಿ ಅದೆಲ್ಲ ಯಾಕೆ? ನಾವು ಏನಾಗಿದೆ ಈ ಹಿಸ್ಟ್ರಿಯಲ್ಲಿ ರೈತರನ್ನು ನೆಗ್ಲೆಕ್ಟ್ ಮಾಡಿದಷ್ಟು ಇನ್ಯಾರನ್ನು ನಾವು ಮಾಡಿಲ್ಲ. ಅವ್ರು ಮಾಡ್ತಾರೆ ಒಟ್ಟಿಗೆ, ಅವ್ರ ಒಟ್ಟಿಗೆ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಅದರಿಂದ ಲಾಭ ಆಗೋದು ನಮ್ಮ ಹೊಟ್ಟೆಗೆ. ಅದು ಮರ್ತು ಬಿಡ್ತೇವೆ ನಾವು. ಚರ್ಚೆ ಮಾಡುವಾಗ ಅವರೇನು ಬಿಟ್ಟು ಮಾಡ್ತಾ ಇದ್ದಾರೆ, ಅವ್ರ ಒಟ್ಟಿಗೆ ಅವ್ರು ಮಾಡ್ತಾ ಇದ್ದಾರೆ. ಹೌದು, ಆದರೆ ಯಾರ ಹೊಟ್ಟೆಗೆ ಮತ್ತೆ ಬರೋದು? ಅದು ನಮ್ಮ ಹೊಟ್ಟೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ AICTಯಲ್ಲಿ ನಿಮಗೆ ರೈತರು ಬೆಳೆಯುವಂಥ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ಹಾಗಲ್ಲ. ಮತ್ತು ಸರ್, ಇಲ್ಲಿ ಇದು ರಾಜಕೀಯವಾಗಿ ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪ ರಾಜಕೀಯ ಕೂಡ ಸೇರಿಕೊಂಡಿರೋದು, ಅದು ಒಂದು ಭಾಗವನ್ನು ಬಿಟ್ಟರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋ ಸಂಬಂಧಪಟ್ಟಂತೆ ನೋಡಿ, ಪ್ರಿನ್ಸಿಪಲ್ ಏನಂದರೆ ಅಭಿವೃದ್ಧಿಗೆ ಜಮೀನು ಬೇಕಾಗ್ತದೆ. ಆ ಜಮೀನು ಮಾರುವವರು ಕೂಡ ಸಮಯ ನೋಡಿಬಿಟ್ಟು ಅದಕ್ಕೆ ಬೇಕಾದ ಅಡ್ಡಿ ಎಲ್ಲ ತಯಾರು ಮಾಡ್ತಾರೆ. ಅದನ್ನು ವಿರೋಧಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಂಥ ಅಗತ್ಯ ಇದ್ದಂಥ ಜಮೀನುಗಳನ್ನು ಮಾಲೀಕನ ವಿಚಾರದಲ್ಲಿ ಮಾರುವುದಿಲ್ಲ ಅಂತ ಇದ್ದರೂ ಕೂಡ ಅವನ ಕೈಯನ್ನು ಮಾರಿಸಿ ಜಬರ್ದಸ್ತಿ ತಗೊಳ್ಳುವಂಥ ಒಂದು ಕಾನೂನು ಇದು. ಇದಕ್ಕೆ ಈಕ್ವಾಲಿಟಿ ಇಲ್ಲ. ಆದರೆ ಅದನ್ನು ಯಾವಾಗ ಯಾವ ರೀತಿಯಲ್ಲಿ ಕಾನೂನನ್ನು ಜಾರಿಗೆ ತರಬಹುದು ಅನ್ನೋದರ ವಿಚಾರದಲ್ಲಿ ಅದು ಕಾನೂನಲ್ಲೇ ಇದೆ. ಬೇರೆ ಕಡೆ ಜಮೀನು ಇಲ್ಲದೆ ಇದ್ದರೆ, ಇದರ ಅಗತ್ಯ ಇದ್ದರೆ, ಇದರಿಂದ ಬೇರೆಯವರಿಗೆ ನಷ್ಟ ಆದರೆ ಪರವಾಗಿಲ್ಲ, ಆ ಹಿನ್ನೆಲೆಯಲ್ಲಿ ನಾವು ಜಮೀನಿನ ಕಾನೂನು ತಂದಿದ್ದೇವೆ ಅಂತ. ಈ ಕಾನೂನಲ್ಲಿ ಈಕ್ವಾಲಿಟಿ ಅನ್ನೋದಿಲ್ಲ, ಸರಿಸಮಾನತೆ ಇಲ್ಲ. ಆದ್ದರಿಂದ ಅಂಥ ನಿರ್ಧಾರವನ್ನು ಅಪೋಸ್ ಮಾಡಬೇಕಾದ್ರೆ ಭಾಳ ದೊಡ್ಡ ತಪ್ಪು ಮಾಡಿರಬೇಕು ಸರ್ಕಾರದವರು. ಇವಾಗ ನೋಡಿ, 2 ರೀಸನ್ ಕೊಟ್ಟಿದ್ದಾರೆ. ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಎರಡನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ತರ್ತಾರೆ ಅಂತ ಇದ್ದಾರೆ. ಈ ಎರಡಕ್ಕೂ ಕೂಡ ಬೇಕಾದಷ್ಟು ಖಾಲಿ ಜಮೀನುಗಳಿವೆ.
ಸ್ವಲ್ಪ ದೂರ ಹೋಗ್ಬೋದು, ಯಾರಿಗೂ ನಷ್ಟ ಆಗದಂಥ ಜಾಗಕ್ಕೆ ಹೋಗ್ಬೋದು. ಸರ್ಕಾರಿ ಜಮೀನು ಬೇಕಾದಷ್ಟಿದೆ, ಅದು ಬಿಡದಿಲ್ಲಿ ಆಗಬೇಕಂತಿಲ್ಲ, ಇನ್ನೆಲ್ಲೂ ಕೂಡ ಆಗ್ಬೋದು. ಅದಕ್ಕೆ ಎರಡು ಮಾಡಿದ್ದಾರೆ, ಇಲ್ಲಿ ಬಿಡದಿಯ ಟೌನ್ಶಿಪ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಂತ. ಟೌನ್ಶಿಪ್ಗೆ ಹೋಗಬೇಕಾದ್ರೆ ಮೊದಲು ಹೊಟ್ಟೆ ನೋಡೋಣ ನಾವು, ಅದಕ್ಕೆ ಇದೆ ಹೋಗೋ ಶಕ್ತಿ ಇದೆ ಇಲ್ವಾ ಅಂತ. ಇಲ್ಲಿ ಹೊಟ್ಟೆಗೆ ಊಟ ತಯಾರು ಮಾಡುವಂಥ ವ್ಯಕ್ತಿಗಳ ಜಮೀನನ್ನು ನೀವು ಖರೀದಿ ಮಾಡಿ, ಜಬರ್ದಸ್ತಿ ಖರೀದಿ ಮಾಡಿ ಅದನ್ನು ಇನ್ನೊಬ್ಬ ಇಂಡಸ್ಟ್ರಿಯಲಿಸ್ಟಿಗೆ ಕೊಡೋದು ಏನು ನ್ಯಾಯ? ಎಂಥ ಇಂಡಸ್ಟ್ರಿ ಆಗಲಿ, ಎಷ್ಟೇ ಅರ್ಜೆನ್ಸಿ ಇಲ್ಲಿ ಮದ್ದು ತಯಾರು ಮಾಡುವ ಇಂಡಸ್ಟ್ರಿ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡೋದು, ಅದೆಲ್ಲ ಎರಡನೇ ವಿಚಾರ. ಮೊದಲನೇ ವಿಚಾರ, ನಾವು ನಮಗೆ ಬೇಕಾದಂಥ ಜೀವನಕ್ಕೆ ಬೇಕಾದಂಥ ಪ್ರಾಡಕ್ಟನ್ನು ಮಾಡುವವರನ್ನು ಮೊದಲು ರಕ್ಷಿಸಬೇಕು. ತದನಂತರ ನಮ್ಮ ಫ್ಯಾಷನ್ಗೆ ಇನ್ಯಾವುದು ಶೋ ಮಾಡೋಕ್ಕೆ ಬೇಕಾದಂಥ ಜಮೀನು ಮಾಡ್ಕೊಂಡು ಹೋಗಿ, ಅದಕ್ಕೆ ಬೇಕಾದಷ್ಟು ಜಮೀನಿದೆ, ಅದು ಇಲ್ಲೇ ಆಗಬೇಕು ಯಾಕೆ? ಆ ಕಾರಣದಿಂದ ನಾನು ಈ ವಯಸ್ಸಲ್ಲಿ ಕೂಡ ಹೋಗಿದ್ದೇನೆ, ನಾನು ಹೇಳೋದನ್ನು ಹೇಳಿದ್ದೇನೆ. ಇವತ್ತು ನೀವು ಇನ್ನೊಬ್ಬರು ಬಂದಿದ್ರು ಇವಾಗ ಮೊದಲು ಟಿ ವಿಯವರು ಯಾರೋ, ಇದೇ ರೀತಿ ನನ್ನಿಂದಾದ ಪ್ರಯತ್ನ ಮಾಡ್ತಾ ಇದ್ದೆ. ನನಗೆ ಅದೊಂದು ತುಂಬ ಹೆಮ್ಮೆ ಅನಿಸ್ತು ಸರ್, ಮತ್ತು ತುಂಬ ಪರ್ಸ್ನಲಿ ಕೂಡ ಭಾಳ ಖುಷಿ ಆಯಿತು. ಯಾಕಂದರೆ ಈ ವಯಸ್ಸಲ್ಲಿ ಕೂಡ ನೀವು ಹೋಗಿ ರೈತರ ಪರವಾಗಿ ನಿಂತ್ಕೊಂಡಿದ್ದೀರಂತ. ಕೇವಲ ನೀವು ಒಬ್ಬರು ಮಾತ್ರ ಹೋಗಿರುವಂಥದ್ದು, ಅಂದರೆ ನಿಮಗೆ ಬೇರೆ ಬೇರೆ ರಾಜಕಾರಣಿ ಹೋಗ್ತಾ ಇದ್ದಾರೆ, ಉಳಿದಂಥ ಬೇರೆಯವ್ರು ಯಾರು ಕೂಡ ಆ ಕಡೆ ಗಮನ ಹರಿಸ್ತಾ ಇಲ್ಲ, ಅಥವಾ ರೈತರ ಪರವಾಗಿ ಯಾರು ನಿಂತ್ಕೊತಾರೆ. ಇದಕ್ಕೆ ಇದೇ ರೀತಿ ಆದರೆ ಮತ್ತೆ ರೈತರು ಜಮೀನನ್ನು ಹೆಂಗೆ ಉಳಿಸ್ಕೊಳ್ಳೋದು ಹೆಂಗೆ? ಈ ರೈತಾಪಿಗಳು ನೇಗಿಲ ಯೋಗಿ ಅಂತ ಅದೆಲ್ಲ ಹಾಡನ್ನು ಹಾಡ್ತಾರೆ, ದೊಡ್ಡದಾಗಿ ಅವರನ್ನು ಹೊಗಳ್ತಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇಂಥ ಸಮಯ ಬಂದಾಗ ಅವರ ಸಹಾಯಕ್ಕೆ ಬರುವವರು ಭಾಳ ಕಮ್ಮಿ. ಅಧಿಕಾರದಲ್ಲಿರುವವರು ಅವರ ವಿರುದ್ಧ ಇರ್ತಾರೆ. ಅದಕ್ಕಿಂತ ಹೊರಗೆ ಇದ್ದವರು ಕೂಡ ಅಷ್ಟೊಂದು, ಎಲ್ಲರಿಗೂ ಕಾಳಜಿ ಇದೆ ರೈತರ ಮೇಲೆ, ಇಲ್ಲ ಅಂತಲ್ಲ. ಆದರೆ ಅವರ ಪರವಾಗಿ ಹೋರಾಟ ಮಾಡೋಕ್ಕೆ ಬರುವವರು ಸಂಖ್ಯೆ ಭಾಳ ಕಮ್ಮಿ ಆಗಿದೆ. ರೈತರೇ ಹೋರಾಟ ಮಾಡಿಕೊಳ್ಬೇಕಾಗ್ತದೆ. ಇಲ್ಲದೇ ಇದ್ದರೆ ಇಷ್ಟೊಂದು ರಾಜಕೀಯ ಪಕ್ಷಗಳಿವೆ, ಅವ್ರು ಯಾಕೆ ಇವತ್ತು ರೈತರಿಗೆ ಸಹಾಯ ಮಾಡಲ್ಲ? ಅವರ ಕಷ್ಟ ಎಷ್ಟು ಜನರಿಗೆ ಗೊತ್ತಿದೆ? ಈ ಸರ್ಕಾರ ಹಿಂದಿನ ಸರ್ಕಾರ ಮಾಡ್ತು ಅಂತ ಹೇಳುವಂಥದ್ದು, ಅವ್ರು ಇವ್ರ ಮೇಲೆ ಹೇಳುವಂಥದ್ದು, ಇವರಿಬ್ಬರ ಮಧ್ಯೆ ಗಲಾಟೆ ಅಂದ್ರೆ ರೈತರು ಪಾಪ ಇವರು ಅವ್ರ ನಡುವೆ ಸುಟ್ಟೋಗ್ತಾರೆ. ದಿಸ್ ಇಸ್ ದ ಪ್ರಾಬ್ಲಮ್. ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೇನು ನಾನು ಯಾಕೆ ಹೋಗ್ಬೇಕು, 87 ವರ್ಷ ವಯಸ್ಸಾಯಿತು, ನನಗೇನು ರೈತರು ಏನು ತಂದು ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡಬಾರ್ದು. ನಾವು ಮೊದಲಾಗಿ ಅವರ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು. ಪ್ರತಿಯೊಬ್ಬ ನಾಗರಿಕರು ಮತ್ತು ಪ್ರತಿಯೊಬ್ಬರು ಕೂಡ ಈ ವಿಚಾರದಲ್ಲಿ ರೈತರ ಪರವಾಗಿ ನಿಂತ್ಕೊಳ್ಬೇಕು. ಏನು ಇನ್ನು ಬರ್ಬೋದು ಜನರು. ನಾನೊಂದು ಪತ್ರ ಬೇರೆ ಬರೆದಿದ್ದೇನೆ ಮುಖ್ಯಮಂತ್ರಿಗಳಿಗೆ, ಅದರಲ್ಲಿ ಇದನ್ನೆಲ್ಲ ವಿವರವಾಗಿ ತಿಳಿಸಿದ್ದಾರೆ. ಯಾವುದೇ ಸ್ಟ್ಯಾಂಡ್ ತಗೊಂಡಿಲ್ಲ ಇದರಲ್ಲಿ. ಇವತ್ತಿನ ಇದರಲ್ಲಿ JDSನವ್ರು ತಗೊಂಡಿದ್ದಾರೆ, ಕಮ್ಯುನಿಸ್ಟ್ ಪಕ್ಷದವರು ಯಾರೂ ಇಲ್ಲ. ಅಲ್ಲ, ಅವರು ನಾನು ಸಪೋರ್ಟ್ ಮಾಡ್ತೇನೆ ನಾನು. ಯಾಕೆಂದರೆ ಈ ಒಂದು ಬಿಡದಿಯನ್ನು ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ತರುವ ಹಿನ್ನೆಲೆಯಲ್ಲಿ ಅದನ್ನು ವಿರೋಧಿಸಿದ್ದಾರೆ ಅವರು. ಮತ್ತು ರೈತರನ್ನು ಇದು ಮಾಡಬೇಡಿ, ಅವ್ರ ಜಮೀನಿನಿಂದ ಹೊರಗೆ ಹಾಕಬೇಡಿ ಅಂತ ಕಡೆ ಹೇಳಿದ್ದಾರೆ. ಅದನ್ನು ಅವ್ರು ಸಪೋರ್ಟ್ ಮಾಡಿದ್ದಾರೆ. ಆದರೆ ಮಿಕ್ಕಿದ ಪಕ್ಷಗಳು ಮಾಡಬೇಕಾಗಿತ್ತು, ಅದು ಯಾಕೋ ಮಾಡ್ತಾ ಇಲ್ಲ. ಓಕೆ ಸರ್, ಇದನ್ನು ಹೊರತುಪಡಿಸಿ ಸರ್, ಇತ್ತೀಚೆಗೆ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು RSSಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೋಟಿಸ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂಥದ್ದು. ಮುಂದುವರೆದ ಭಾಗವಾಗಿ ಏನಂತಂದರೆ ಅವರು ಪಥಸಂಚಲನ ಕೂಡ ಅನುಮತಿ ಬೇಕು ಅಂತ ಗೃಹ ಸಚಿವರು ಹೇಳಿರುವಂಥದ್ದು. ಕಾನೂನಾತ್ಮಕವಾಗಿ ನೋಡಿದ್ರೆ ನಿಮಗೆ ಇದನ್ನು ಯಾವ ರೀತಿ ಸಾಧ್ಯತೆ ಇದೆ ಅಂತ? ಇದರ ಬಗ್ಗೆ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಇದೆ. ಅವರು ಏನಾದರೂ ಮೀಟಿಂಗ್ ಮಾಡುವುದಿದ್ರೆ ಅದನ್ನು ಸ್ಟಾಪ್ ಮಾಡಬೇಕಾದ್ರೆ ಒಳ್ಳೆಯ ಕಾರಣ ಇರಬೇಕು. ಬರೀ ಅದೊಂದು ವಿರೋಧ ಪಕ್ಷ ಅಂತ ಹೇಳಿ ಅದನ್ನು ದೂರ ಇಡೋಕ್ಕೆ ಸಾಧ್ಯವಿಲ್ಲ ಅಂತ 2 ವರ್ಷದ ಹಿಂದೆ ನಾನು ಇದರ ಬಗ್ಗೆ ಮಾತಾಡಿದ್ದೇನೆ. ನಾನು ಹೇಳಿದ್ದೇನೆ, ಇದು RSS ಅನ್ನೋದು BJPಗೆ ಸೇರಿದ ಪಕ್ಷ ಅಂತ ಅಲ್ಲ, BJP RSSಗೆ ಸೇರಿರ್ಬೋದು. ಅದರಲ್ಲಿ RSS BJPಗೆ ಅವ್ರ ಸಂಬಂಧ ಇದೆ.
ಆದರೆ ಅವ್ರು ಮಾಡುವಂಥ ಕೆಲಸ ಕಾನೂನಿಗೆ ವಿರುದ್ಧವಾಗಿದೆ ಅನ್ನುವ ಮಾಹಿತಿ ಇದ್ದರೆ ಮಾತ್ರ ಅದನ್ನು ಪ್ರೊಹಿಬಿಟ್ ಮಾಡ್ಬೋದು, ಇಲ್ಲ ಇದ್ದರೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ. ಮತ್ತು ಮೀಟಿಂಗ್ ಮಾಡುವ ಮೊದಲು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು ಅನ್ನೋದಕ್ಕೆ ಅದಕ್ಕೆ ಮೊದಲೇ ಕಾನೂನಿದ್ದರೆ ಇಂಥ ಮೀಟಿಂಗ್ಗಳು ನಡಿಬಾರ್ದಂತ ಏನಾದರೂ ಇದ್ದರೆ ಅದನ್ನು ಪಾಲಿಸಬೇಕಾಗ್ತದೆ. ಇದು ನಿಮ್ಮನ್ನು ನೀವು ಮೀಟಿಂಗ್ ಮಾಡಬಾರ್ದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅದು ತಾರತಮ್ಯ ಆಗ್ತದೆ. ಆದ್ದರಿಂದ RSSನ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಇರಬೇಕು, ಏನು ತಪ್ಪು ಮಾಡಿದ್ದವರು ಅಂತ ತೋರಿಸ್ಬೇಕು. ಇವರದ್ದೇ ಪಕ್ಷಗಳ ಇದಕ್ಕೆ ಸೇರಿದಂಥ ಸಂಸ್ಥೆಗಳು ಕೂಡ ಇರ್ತವೆ. ಅದರಿಂದ ಅವರ ಬಗ್ಗೆ ಏನು ಮಾತಾಡೋದಿದ್ರೆ ಇವ್ರ ಬಗ್ಗೆ ಮಾತ್ರ ಮಾತಾಡೋದು ಕಾನೂನಿಗೆ ವಿರುದ್ಧ, ಸಂವಿಧಾನಕ್ಕೆ ವಿರುದ್ಧವಾದದ್ದು. ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ, ಅದನ್ನು ನಿಲ್ಲಿಸಬೇಕಾದ್ರೆ ಯಾವುದಾದ್ರೂ ಒಳ್ಳೆಯ ಕಾರಣ ಇರಬೇಕು. ಇಂಥ ಮಾತುಗಳಿಂದ ದೇಶದ ದ್ರೋಹ ಆಗ್ತದೆ ಅಥವಾ ಕಾನೂನಿನ ವಿರುದ್ಧ ಆಗ್ತದೆ ಅಂತ ಮೊದಲು ತೋರಿಸ್ಕೊಡ್ಬೇಕು, ಯಾವ ಕಾನೂನಿನ ವಿರುದ್ಧ ಆಗ್ತದೆ ಅಂತ. ನೀವೊಂದು RSS ಹಿಂದೆ BJPಯವರು ಹುಟ್ಟುವ ಮೊದಲು ನೀವು ಅದೆಲ್ಲ ಅನ್ಯಾಯ ಮಾಡಿದ್ದೀರಿ, ಅದು ಮಾಡಿದ್ದೀರಿ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ ಅಂತ. ಇವಾಗ ತಮ್ಮದೇ ಆದ ಕಾರಣಕ್ಕಾಗಿ ಏನೇನೋ ಸ್ಟೇಟ್ಮೆಂಟ್ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದು ನನ್ನ ಅನಿಸಿಕೆಯಲ್ಲಿ ಸಂಪೂರ್ಣ ತಪ್ಪು. ಸರ್, ಒಂದು ಸಾರ್ವಜನಿಕವಾಗಿ ನಾನು ಪರ ಮತ್ತು ವಿರೋಧ ಇರೋರನ್ನ ಎರಡರೂ ಕೂಡ ಮಾತಾಡಿಸಿದೆ. ಸಾಂವಿಧಾನಿಕವಾಗಿ ಮತ್ತು ಲೀಗಲ್ ಆಗಿ ನಿಮ್ಮ ಹೇಳಿಕೆಯನ್ನು ನಾನು ಕೇಳೋದಾದರೆ, ಹಾಗಾದರೆ RSS ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬಾರ್ದಾ? RSS ರಿಜಿಸ್ಟ್ರೇಷನ್ ಮಾಡಬೇಕಂತ ಕಾನೂನು ಹೇಳಿದರೆ ಮಾಡಲೇಬೇಕು. ಯಾವ ಕಾನೂನು ಹೇಳ್ತದೆ? ಅಂಥ ಕಾನೂನು ಇದ್ದರೆ ಅವರು ಮಾಡಲೇಬೇಕು. ಅದು ಕಾನೂನಿಗೆ ವಿರುದ್ಧವಾಗಿದ್ದರೆ ಅದನ್ನು ಬಂದ್ ಕೂಡ ಮಾಡ್ಬೋದು. ಆದರೆ ನನಗೆ ಯಾವ ಕಾನೂನು ಅಂತ ಯಾರು ಮಾತಾಡಲ್ಲ, ಹೇಳಲ್ಲ. ರಿಜಿಸ್ಟ್ರೇಷನ್ ಯಾಕೆ ಮಾಡಬೇಕಂತ ಮೊದಲು ಅವ್ರಿಗೆ ನೋಟಿಸ್ ಕೊಡಲಿ. ರಿಜಿಸ್ಟ್ರೇಷನ್ ಅಥಾರಿಟಿ ಇದ್ದಾರಲ್ಲ, ಅವ್ರು ಮೊದಲು ನೋಟಿಸ್ ಕೊಡಲಿ ಅವ್ರಿಗೆ, ನೀವು ರಿಜಿಸ್ಟ್ರೇಷನ್ ಮಾಡಬೇಕಂತ. ಆವಾಗ ಭಾಳಷ್ಟು ಸಂಸ್ಥೆಗಳು ಕೂಡ ಮಿಕ್ಕಿದ ಪಕ್ಷದಲ್ಲಿ ಇದೆ, ಎಲ್ಲರೂ ಮಾಡಬೇಕಾಗ್ತದೆ. ಅದಕ್ಕಾಗಿ ಮೊದಲನೇ ಪ್ರಶ್ನೆ ಏನಂದರೆ, ಯಾವ ಸಂಸ್ಥೆಯಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅವ್ರು ನೋಟಿಸ್ ಕೊಡಲಿ. ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು, ನೀವು ಮಾಡಿಲ್ಲ, ಅದಕ್ಕೆ ಬೇಕಾದಂಥ ಇಂಥ ಕಾನೂನಿನಲ್ಲಿ ನಾವು ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಅಂತ ಹೇಳಲಿ. ಯಾರು ಅದಕ್ಕೆ ಯಾವ ಕಾನೂನು ಅಂತ ಹೇಳಲ್ಲ. ಇದು ರಿಜಿಸ್ಟ್ರೇಷನ್ ಅಂದರೆ ನಮ್ಮ ಪ್ರಾಪರ್ಟಿ ಮಾರಿ ಮಾಡುವ ರಿಜಿಸ್ಟ್ರೇಷನ್ ಅಲ್ಲ ಅದು. ಈ ರಿಜಿಸ್ಟ್ರೇಷನ್ ನನ್ನ ವೈಯಕ್ತಿಕ ಮೂಲಭೂತ ಹಕ್ಕಿಗೆ ವಿರುದ್ಧವಾದದ್ದು. ಆದ್ದರಿಂದ ನಮಗೆ ನಾನು ಅದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾದ್ರೆ ಯಾರ ಮುಂದೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ ಇರ್ತದೆ. ಮೊದಲು ನೋಟಿಸ್ ಕೊಡಲಿ. ಯಾವ ಅಥಾರಿಟಿ ರಿಜಿಸ್ಟ್ರೇಷನ್ ಮಾಡ್ತಾರೋ ಅವ್ರು ನೋಟಿಸ್ ಕೊಡಲಿ, ಆಮೇಲೆ ಇವರು ಅದಕ್ಕೆ ಜವಾಬು ಕೊಡಬೇಕು, ಇಲ್ಲದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಇದೇ ಪ್ರಶ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೇಳಿದೆ, ಅವ್ರು ಹೇಳಿಕೆ ಅಂತ ಹೇಳ್ತಾ ಇಲ್ಲ. ಸಾರ್ವಜನಿಕರ ಪ್ರಶ್ನೆ ಅಥವಾ ನಂದು ಪ್ರಶ್ನೆ ಅಥವಾ ಸಾರ್ವಜನಿಕ ಸಹಜ ಕುತೂಹಲ ಪ್ರಶ್ನೆ ಅಂತಂದರೆ, ಒಂದು ಅಕೌಂಟಬಿಲಿಟಿ ಇರಬೇಕು. ಅಥವಾ ಬೇರೆ ಬೇರೆ ಕಡೆಯಿಂದ ನಿಮಗೆಲ್ಲ ಫಂಡ್ ಬರ್ತಾ ಇರುತ್ತೆ, ಕಾರ್ಯಕ್ರಮಗಳು, ಇಷ್ಟು ಲಕ್ಷಾಂತರ ಜನ ಇರುವಂಥದ್ದು ಇಡೀ ಪ್ರಪಂಚಾದ್ಯಂತ RSSಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ತಪ್ಪೇನು ಅನ್ನುವಂಥ ಪ್ರಶ್ನೆ ಬರುವಂಥದ್ದು. ರಿಜಿಸ್ಟ್ರೇಷನ್ ಮಾಡಬೇಕಂತ ಕಾನೂನು ಹೇಳಿದರೆ ಅದು ತಪ್ಪು. ಕಾನೂನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಂತ ಇಲ್ಲದೇ ಇದ್ರೆ ಏನಿದೆ? ಒಂದು ಉದಾಹರಣೆ ಕೊಡ್ತೇನೆ ನಾನು. ಇವಾಗ ನಾವು ನಮ್ಮ ಇದರಲ್ಲಿ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತೇವೆ ಅನ್ನೋದು, ಅದಕ್ಕೆ ಎಲ್ಲೂ ರಿಜಿಸ್ಟ್ರೇಷನ್ ಮಾಡಬೇಕಂತ ಎಲ್ಲೂ ಇಲ್ಲ. ಅದಕ್ಕೆ ನನಗೆ ನೋಟಿಸ್ ಕೊಟ್ಟು ನಾನು ರಿಜಿಸ್ಟ್ರೇಷನ್ ಮಾಡ್ತೇನೆ, ನಾನು ಜವಾಬು ಕೊಡ್ತೇನೆ. ನನ್ನ ಮನೆಯಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಿಮ್ಮ ಮನೆಯಲ್ಲೂ ಆಗಬೇಕಾಗ್ತದಲ್ಲ. ಅದರಿಂದ ರಿಜಿಸ್ಟ್ರೇಷನ್ ಮಾಡಬೇಕಾಗಿದ್ದರೆ ಮಾಡದೇ ಇದ್ದರೆ ಅದು ತಪ್ಪು. ಯಾವ ಕಾನೂನು ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅದನ್ನು ತೋರಿಸ್ಕೊಡ್ಲಿ. ಆ ಕಾನೂನಿನ ಪ್ರಕಾರ ಸರ್ಕಾರದ ಅಧಿಕಾರಿಗಳು ನೋಟಿಸ್ ಕೊಡಬೇಕು ಅವ್ರಿಗೆ, ನೀವು ಈ ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮಾಡಬೇಕು, ನೀವು ಮಾಡಿಲ್ಲ ಅಂತ. ಇಲ್ಲದ್ರೆ ಇಷ್ಟು ವರ್ಷ ಅಧಿಕಾರದಲ್ಲಿ ಇರುವವರೆಲ್ಲ ಸುಮ್ಮಗಿರ್ತಾರ? ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಖಂಡಿತ ಮಾಡ್ತಾರೆ. ಆ ಕಾನೂನು ಅವಕಾಶ ಇದ್ದಿದ್ದು ಇಷ್ಟೊತ್ತಿಗೆ ಹಿಂದಿನ ಪಕ್ಷಗಳು ಅಥವಾ ಇವ್ರು ಯಾರು ಪ್ರಶ್ನೆ ಎತ್ತಿದ್ರು ಆ ಪಕ್ಷಗಳು ಸುಮ್ಮನೆ ಇರ್ತಾ ಇರಲಿಲ್ಲ. ಕಾಂಗ್ರೆಸ್ ಇಷ್ಟೊತ್ತಿಗೆ ಅದನ್ನ ಆಕ್ಷನ್ ರೂಪಕ್ಕೆ ಖಂಡಿತ ಎಷ್ಟು ವರ್ಷ ಆಯ್ತು ಇವಾಗ RSS ಬಂದು. ಹಿಂದಿನಿಂದಲೂ RSS ಅನ್ನು ಎಲ್ಲರೂ ಅಪೋಸ್ ಮಾಡ್ತಾ ಇದ್ರು. 3 ಸಾರಿ ಬ್ಯಾನ್ ಆಗಿ ಲಿಫ್ಟ್ ಆಗಿರೋದು. ಹೌದು. ಇದಕ್ಕೆ ನನಗೆ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ನಾನು ಯಾಕೆ ಮಾಡಲಿಲ್ಲ ಅಂತ ಕೇಳ್ತೇವೆ. ಎಲ್ಲಿ ಮಾಡಬೇಕಂತ ತೋರಿಸಿ, ಯಾಕೆ ಕಾನೂನು ಮಾಡಿದೆ. ಇವಾಗ ಪ್ರತಿಯೊಬ್ಬ ವ್ಯಕ್ತಿಯು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ
ನೀವು ರಿಜಿಸ್ಟ್ರೇಷನ್ ಮಾಡಿ, ಯಾಕೆ ಮಾಡಲ್ಲ? ನೀವು ಹೇಳಿದ ಮೊದಲನೇ ಪ್ರಶ್ನೆ ಏನಂದರೆ ಯಾವ ಕಾನೂನಿನಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಬೇಕು? ನೀವು ಹುಟ್ಟಿದಾಗ ನೀವು ರಿಜಿಸ್ಟ್ರೇಷನ್ ಆಗಬೇಕು, ಬರ್ತ್ ಸರ್ಟಿಫಿಕೇಟ್ಗೆ ಮತ್ತು ಬೇಕು ಎವಿಡೆನ್ಸಿಗೆ, ಅದಕ್ಕೆ ಮಾಡಲೇಬೇಕಾಗ್ತದೆ. ಈಗ ಏನಿಲ್ಲ, ನಮ್ಮ ಇಷ್ಟ ಪ್ರಕಾರ ನೀವು ಮಾಡಬೇಕು ಅಂದರೆ ಇದು ಚರ್ಚೆ ಆಗಿದೆ ಸ್ವಾಮಿ. 2 ವರ್ಷದ ಹಿಂದೆ ನಾನು ಎಲ್ಲ ಕೋರ್ಟ್ ಜಡ್ಜ್ಮೆಂಟನ್ನೆಲ್ಲ ಕೊಟ್ಟಿದ್ದೇನೆ, ಇದರಲ್ಲಿ ಏನಾಗಿದೆ ಅಂತ. ಈ ಪಥಸಂಚಲನ ಮಾಡಬೇಕಾದ್ರೆ ಅದಕ್ಕೂ ಅನುಮತಿ ಕಡ್ಡಾಯ ಅಂತಾನೆ ಹೇಳಿದ್ದಾರೆ. ಮುಂಚೆ ಇರಲಿಲ್ಲ, ಈಗ ಕಡ್ಡಾಯ ಅಂತ ಹೇಳಿರುವಂಥದ್ದು. ಅದನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ, ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ? ಇಲ್ಲ, ಅದು ಕಡ್ಡಾಯ ಅಂತ ಇಲ್ಲ ಈ ಪಥಚಲನ. ಆದರೆ ಅದರಿಂದ ಟ್ರಾಫಿಕ್ಕಿಗೆ ಅಥವಾ ಸೆಕ್ಯೂರಿಟಿಗೆ ಏನಾದರೂ ಇದ್ದರೆ ಪರ್ಮಿಷನ್ ತಗೊಳ್ಬೇಕು, ಪೊಲೀಸ್ ಪರ್ಮಿಷನ್. ಅದು ತಗೊಳ್ಳದೆ ಮಾಡಲಿಕ್ಕೆ ಆಗಲ್ಲ. ಇದಲ್ಲ, ಮೊದಲೇ ನಿಮ್ಮ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಅನ್ನೋದು ಆದರೆ ಅದು ತೋರಿಸ್ಕೊಡಿ ಯಾವ ಕಾನೂನು ಪ್ರಕಾರ ಮಾಡಬೇಕು. ಇಲ್ಲದೇ ಇದ್ದರೆ ಮಾಡದಿದ್ದರೆ ಕಾನೂನಿಗೆ ವಿರುದ್ಧ ಆಗ್ತದೆ. ಎಷ್ಟು ವರ್ಷದಿಂದ ಮಾಡಲಿಲ್ಲ, ಯಾವ ಸರ್ಕಾರ ಕೂಡ ಇದ್ರ ವಿರುದ್ಧ ಕೇಸ್ ಹಾಕಿಲ್ಲ. ಯಾರೋ ಒಬ್ಬರು ಮಂತ್ರಿ, ಯಾರೋ ಒಬ್ಬರು ರಾಜಕೀಯ ಪಕ್ಷದವ್ರು ನೀವು ರಿಜಿಸ್ಟ್ರೇಷನ್ ಮಾಡಿ ಅಂದರೆ ಅದಕ್ಕೆ ಬೆಲೆ ಇದೆಯಾ? ಇಲ್ಲ, ತೋರಿಸ್ಕೊಡಿ ಯಾವ ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಆಗಬೇಕು. ಮಾಡದೇ ಇದ್ದರೆ ನೀವು ರಿಟ್ ಪಿಟಿಷನ್ ಹಾಕಿಲ್ಲ ಇಷ್ಟು ವರ್ಷ. ಎಷ್ಟು ವರ್ಷದಿಂದ ಇವರೇ ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಹಾಕಿಲ್ಲ ರಿಟ್ ಪಿಟಿಷನ್? ಬೇಕಾದ ಸಂಸ್ಥೆಗಳು ಇವರನ್ನು ಕೇಳ್ತಾ ಇಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕೇಳಲಿ. ಈ ಕಾನೂನಿನ ಅರಿವು ಅವ್ರಿಗೂ ಇರುತ್ತೆ, ಆದರೆ ಯಾಕೆ ಈ ರೀತಿ ಹೇಳಿಕೆಗಳು, ಗೊಂದಲಗಳೆಲ್ಲ ಶುರುವಾಗಿರುವಂಥದ್ದು ಏನು ಅನ್ಸುತ್ತೆ? ಯಾಕಂದ್ರೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿರುವಂಥದ್ದು. ಭಾಳ ಹಿಂದಿನ ವಿಚಾರ ಏನೆಂದರೆ, ಒಂದು ಸಮುದಾಯದವರು RSS ಅನ್ನು ಸಪೋರ್ಟ್ ಮಾಡ್ತಾ ಇದ್ದರು, ಮಿಕ್ಕಿದ ಸಮುದಾಯದವರು ಇದು ಒಂದು ಜಾತಿಗೆ ಸೇರಿದ್ದಂಥ ಒಂದು ಭಾವನೆ ಇತ್ತು. ಆದ್ದರಿಂದ ಹಿಂದಿನಿಂದಲೂ ಈ ತಕರಾರು ಇರ್ತಾ ಇತ್ತು. ಈ ನಡುವೆ ಆ ಸಮುದಾಯದವರು ಕೂಡ ಇವ್ರ ಜೊತೆ ಸೇರಿಕೊಂಡಿದ್ದಾರೆ. ಅದರಿಂದ ಕೆಲವರಿಗೆ ಬೇಜಾರಾಗಿದೆ, ಇದನ್ನು BJPಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅಂತ. ಅದರಿಂದ ಇದು ಹೇಳಿದವರು ಹೇಳೋದು, ಬೇರೆ ಹೆಚ್ಚಿನವರು ಹೇಳಲ್ಲ. ನನ್ನ ಅನಿಸಿಕೆಯಲ್ಲಿ ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ಕೇಸ್ ಹಾಕಿ ಅವ್ರ ಮೇಲೆ. ಪ್ರಿಯಾಂಕ್ ಖರ್ಗೆ ಅವರು. ಹೌದು. ಯಾಕೆ ಮಾತಾಡ್ತಾರೆ ಮತ್ತು ಏನು ಸ್ಟೆಪ್ಸ್ ತಗೊಳ್ಳಲ್ಲ? ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದಿದ್ರೆ ಮಾಡಿಸ್ಲೇಬೇಕು, ಮಾಡದೇ ಇದ್ದರೆ ಅದು ಕಾನೂನಿಗೆ ವಿರುದ್ಧ. ಅದರಿಂದ ಯಾರು ಬೇಕಾದರೂ ರಿಟ್ ಪಿಟಿಷನ್ ಹಾಕ್ಬೋದು ಕೋರ್ಟಲ್ಲಿ. ಪತ್ರ ಬರೆದಿರೋದು ಮಾತ್ರ, ಯಾವ್ದು ನೋಟಿಸ್ ಕೊಟ್ಟಿಲ್ಲ. ಪತ್ರ ಬರೆದ ಪ್ರಶ್ನೆ ಕೇಳೋದು ಅವ್ರಿಗೆ, ಇದು ಹೇಳಿ ಅದು ಮಾಡಿ, ಇದು ಯಾಕೆ ಮಾಡಿಲ್ಲ, ಅದು ಯಾಕೆ ಮಾಡಿಲ್ಲ ಅಂತ. ಅದೊಬ್ಬ ವ್ಯಕ್ತಿಯ ವಿಚಾರ, ಅಭಿಪ್ರಾಯ. ಅದೇ ಕಾನೂನಲ್ಲಿ ರಿಜಿಸ್ಟರ್ ಆಗಬೇಕಾಗಿದ್ದರೆ ಮಾಡಲೇಬೇಕು. ಆದರೆ ಇಷ್ಟು ವರ್ಷದಿಂದ, ಇಷ್ಟು ದಶಕಗಳಿಂದ ಬೇರೆ ಬೇರೆ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಒಬ್ಬರು ಕೂಡ ಅವರನ್ನು ಕಂಪೇಲ್ ಮಾಡಿಲ್ಲ ರಿಜಿಸ್ಟರ್ ಮಾಡಬೇಕಂತ. ಆ ಅಥಾರಿಟಿ ಕೂಡ ಇವ್ರ ಮೇಲೆ ನೋಟಿಸ್ ಹಾಕಿಲ್ಲ, ಏನು ಕೇಸ್ ತಗೊಂಡಿಲ್ಲ. ಮತ್ತು ರಿಜಿಸ್ಟರ್ ಮಾಡಿ ಅಂದರೆ ಓಕೆ. ಇದು ಇರುವಂಥ ಒಂದು ರೀತಿಯಲ್ಲಿ ಇದು ರಾಜಕೀಯ ವ್ಯಕ್ತಿ ತೆಗೆದುಕೊಂಡವರು. ಸರ್, ಇದನ್ನು ನೀವು ಈ ರೀತಿ ಹೇಳಿಕೆ ಕೊಟ್ಟ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕಾಮೆಂಟ್ಸ್ ಏನು ಬರುತ್ತೆ ಅಂದರೆ, ಸಂತೋಷ್ ಹೆಗಡೆ ಅವರು ಏನು RSS ಪರವಾಗಿದ್ದಾರಾ, RSS ಸೇರಿದ್ದಾರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಿಮಗೂ ಕೂಡ ಬಂದಿದೆ. ಸೊ ನಾನು ಕೇಳ್ತೀನಿ ಸರ್, ಸಂತೋಷ್ ಹೆಗಡೆ ಅವರು ಹಂಗಾರೆ RSS ಪರವ ಮಾತಾಡ್ತದ ಅಥವಾ RSS ಸೇರಿದ್ದಾರಾ ಅಂತ ನೀವೇನು ಹೇಳ್ತೀರಾ ಸರ್ ಅದಕ್ಕೆ? ನಾನು ವೈಯಕ್ತಿಕವಾಗಿ ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ, ಅದರ ಎಫಿಲಿಯೇಟೆಡ್ ಸಂಸ್ಥೆಗಳಿಗೂ ಸೇರಿದವನಲ್ಲ. ನನ್ನ ಅಭಿಪ್ರಾಯ, ನಾನೊಬ್ಬ ವಕೀಲನಾಗಿ ಕೊಟ್ಟಂಥ ಅಭಿಪ್ರಾಯ. ನಾನು RSSನ ಸದಸ್ಯನಲ್ಲ, ಅದನ್ನು ಡಿಫೆಂಡ್ ಮಾಡೋದಕ್ಕೆ ಪಬ್ಲಿಕ್ಕಾಗಿ ಹೇಳಿಲ್ಲ. ಆದರೆ ಕೆಲವು ವಿಚಾರದಲ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲದೇ ಇದ್ದರೂ ಕೂಡ ನಾವು ಹೇಳಬೇಕಾಗ್ತದೆ. ಇಂಥ ವಿಚಾರ ಬಂದಾಗ ನೀವು ನನ್ನನ್ನು ಕೇಳಿದ್ರಿ ಇವಾಗ. ಹೌದು, ನನಗೆ ಅದ್ರ ಜವಾಬು ಕೊಡಬೇಕಾಗ್ತದೆ. ಯಾಕಂದರೆ ನಾನೊಬ್ಬ ಲಾಯರು, ಒಬ್ಬ ನ್ಯಾಯಾಧೀಶನಾಗಿದ್ದವನು. ಯಾರೋ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಸರಿಯಲ್ಲದಿದ್ದರೆ ಅದು ಸರಿಯಲ್ಲ ಅಂತ ಹೇಳೋದು ನನ್ನ ಜವಾಬ್ದಾರಿ. ನಾನು ಹೇಳಲ್ಲ, ಸುಮ್ಮಗಿರ್ತೇನೆ ಅಂತ ಹೇಳೋದು ಕೂಡ ನನ್ನ ಹಕ್ಕು. ಆದರೆ ನನ್ನ ಅನಿಸಿಕೆಯಲ್ಲಿ ನನಗೂ RSSಗೂ ಯಾವ ರೀತಿಯ ಸಂಬಂಧನೂ ಇಲ್ಲ. ಆದರೆ ಕಾನೂನಿನಲ್ಲಿ ಅದಕ್ಕೆ ಒಂದು ಹಕ್ಕಿದೆ. ಆ ಹಕ್ಕನ್ನು ಇನ್ನೊಬ್ಬರು ಪ್ರಶ್ನೆ ಮಾಡಿದರೆ ಅದರ ಬಗ್ಗೆ
ನನಗೆ ತಿಳುವಳಿಕೆ ಇದ್ದರೆ ನಾನು ಮಾತಾಡಬೇಕಾಗ್ತದೆ. ನಾನು ಮಾತಾಡಿದ್ದೆ 2 ವರ್ಷದ ಹಿಂದೆ ಮಾತಾಡಿದ್ದೇನೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ನನ್ನ ವಿಚಾರವನ್ನು ತಿಳಿಸಿದ್ದೇನೆ. ಸುಪ್ರೀಂ ಕೋರ್ಟ್ನ ಆಧಾರ ಆರ್ಟಿಕಲ್ 141 ಪ್ರಕಾರ ದೇಶದ ಕಾನೂನು. ಆದ್ದರಿಂದ ಯಾರಿಗೆ ಇದು ತಪ್ಪಂತ ಕಾಣಿಸ್ತದೋ ಅದಕ್ಕೆ ಬೇಕಾದಂಥ ಸ್ಟೆಪ್ಸ್ ತಗೊಳ್ಳಿ. ಅದು ನೀವು ಅಧಿಕಾರದಲ್ಲಿದ್ದೀರಾ, ಸಬ್ಜೆಕ್ಟ್ ನಿಮ್ಮ ಇದರಲ್ಲಿ ಬರ್ತದೆ, ಜ್ಯೂರಿಸ್ಡಿಕ್ಷನಲ್ಲಿ. ನನ್ನ ತಂದೆಯವರು ಆಲ್ ಇಂಡಿಯಾ BJP ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಆದರೂ ಕೂಡ BJP ಚೀಫ್ ಮಿನಿಸ್ಟರ್ ವಿರುದ್ಧ ನಾನು ವರದಿ ಕೊಟ್ಟಿದ್ದೇನೆ. ಒಬ್ಬರು ಮುಖ್ಯಮಂತ್ರಿ ನನ್ನನ್ನು ಬರಮಾಡಿಕೊಂಡವರು ಲೋಕಾಯುಕ್ತನಾಗಿ, ಅವರ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಅದರಿಂದ ನನಗೂ ಅದಕ್ಕೂ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಒಂದು ಆರೋಪ ಮಾಡಿದಾಗ ಜನರು ನನ್ನನ್ನು ಕೇಳ್ತಾರೆ, ನಿಮ್ಮ ವಿಚಾರ ಏನಂತ. ನಾನು ನನ್ನ ವಿಚಾರ ಹೇಳಿದ್ದೇನೆ. ಜನರು ಕೇಳದೇ ಇದ್ದರೂ ಕೂಡ ನಾನು ಇಂಥ ವಿಚಾರದಲ್ಲಿ ಪಬ್ಲಿಕ್ ಇಶ್ಯೂ ಬಂದಾಗ ನಾನು ನನ್ನ ಒಪಿನಿಯನ್ ಹೇಳ್ತೇನೆ. ತಪ್ಪೋ ಸರಿಯಾಗಿ ಮಿಕ್ಕಿದವ್ರಿಗೆ ಇದು ಬಿಟ್ಟದ್ದು. ನಾನು ಕಾನೂನನ್ನು ಫಾಲೋ ಮಾಡಿ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಫಾಲೋ ಮಾಡಿ ಬರೆದಿದ್ದೇನೆ. ಇದು ಕಾಪಿ ನನ್ನ ಹತ್ರ ಇಲ್ಲ ಇವಾಗ, ಇಲ್ಲದೆ ಅದರ ರಿಪೋರ್ಟ್ ಪಬ್ಲಿಷ್ ಆಗಿದೆ ಪೇಪರಲ್ಲಿ. ಸರ್, ಈ ನೀವು ಅಂದರೆ 3 CMಗಳ ವಿರುದ್ಧ ನೀವು ಅಂದರೆ ವಿರುದ್ಧನಕ್ಕಿಂತ ಅವ್ರದ್ದು ಹಗರಣದಲ್ಲಿ ಅವರ ಪಾತ್ರದ ಸಂಬಂಧಪಟ್ಟಂತೆ ತೀರ್ಪು ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಥವಾ ಆ ಒಂದು ಹೆಸರು ನಮೂದು ಮಾಡಿದ ಹಿನ್ನೆಲೆ ಕೇಳ್ತಾ ಇದ್ದೀನಿ. 2011 ಜುಲೈ 27ನೇ ತಾರೀಕು ಅಂದರೆ ನಿಮ್ಗೆ ಆ ದಿನ ವರದಿ ಕೊಟ್ಟಂಥ ದಿನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಲೋಕಾಯುಕ್ತ ಅಂದರೆ ಯಾವ ರೀತಿ ಕೆಲಸ ನಿರ್ವಹಿಸಬೇಕು, ಸಂತೋಷ್ ಹೆಗಡೆ ಅವರು ಅನ್ನುವಂಥ ಹೆಸರು ಇಡೀ ರಾಷ್ಟ್ರಾದ್ಯಂತ ಚರ್ಚೆಗೆ ಗ್ರಾಸಾಗಿತ್ತು. ಸಾಕಷ್ಟು ಚರ್ಚೆ ಮಾಡಿ ವರದಿ, ಇದು ಹಳೆಯ ವಿಚಾರ ಆದರೂ ಕೂಡ ಬಹಳ ಕುತೂಹಲದಿಂದ ಕೇಳ್ತಾ ಇರುವಂಥದ್ದು, ನೀವು ಕೊಟ್ಟಿದ್ದಂಥ ಅಕ್ರಮ ಗಣಿಗಾರಿಕೆಯ ವರದಿ ಸಂಬಂಧಪಟ್ಟಂತೆ ಅದಕ್ಕೆ ಸಂಪೂರ್ಣವಾಗಿ ನ್ಯಾಯ ಸಿಕ್ಕಿದೆ ಅಂತ ಅನ್ಸುತ್ತಾ? ಅದು ಏನಂತ? ಖಂಡಿತವಾಗಿಯೂ ಇಲ್ಲ. ನನ್ನ ತೀರ್ಪಿನ ವಿರುದ್ಧ ಯಾರು ಅಪೀಲ್ ಹಾಕಿಲ್ಲ. ಏನು ಮಾಡದೇ ಇದ್ದರೂ ಕೂಡ ಸರ್ಕಾರ ಅದರ ವಿರುದ್ಧ ತೀರ್ಪು ಕೊಟ್ಟು ಇನ್ಯಾವುದೇ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗಿ ತೀರ್ಪು ವಿರುದ್ಧ ಬಂದರೆ ಅದರ ಮೇಲೆ ಅಪೀಲ್ ಹಾಕಿಲ್ಲ. ಸಾಧಾರಣವಾಗಿ ಇಂಥ ಕೇಸ್ಗಳಲ್ಲಿ ಸರ್ಕಾರ ಸುಮ್ಗಿರಲ್ಲ, ಅಪೀಲ್ ಹಾಕ್ತಾರೆ. ಆದರೆ ಈ ವಿಚಾರಗಳಲ್ಲಿ ಯಾವುದರಲ್ಲಿ ಅಪೀಲ್ ಹಾಕಿಲ್ಲ. ಅದರಿಂದ ಅದು ರಾಜಕೀಯ ಇರ್ಬೋದು. ಅದರಿಂದ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನನ್ನ ವರದಿಯನ್ನು ಸರ್ಕಾರ ಕೂಡ ಒಪ್ಪಲಿಲ್ಲ ಅಂತ ಆಯಿತು. ಹೌದು, ಒಪ್ಪಲಿಲ್ಲ. ಮತ್ತು ಇಷ್ಟು ಸಾಕಷ್ಟು ಶ್ರಮ ವಹಿಸಿ ಒಂದಷ್ಟು ಬೇರೆ ಬೇರೆ ಕಾರಣಗಳೆಲ್ಲವನ್ನೂ ಕೂಡ ಇಟ್ಕೊಂಡು ಇವೆಲ್ಲ ವರದಿ ಕೊಟ್ಟು ಒಂದು ಹಿತದೃಷ್ಟಿಯಿಂದ ವರದಿ ಕೊಟ್ಟರೆ ಆ ವರದಿ ಸಾಕಾರ ಆಗಲಿಲ್ಲ ಅಂತಂದರೆ ಏನು ನಿಮ್ಮ ಮನಸ್ಸಿಗೆ ಏನನ್ಸುತ್ತೆ ಸರ್? ನನಗೆ ಭಾಳ ಬೇಜಾರಾಗಿದೆ. ಆದರೆ ಏನು ಮಾಡೋಕ್ಕೆ ಸಾಧ್ಯ? ಸರ್ಕಾರ ಅವ್ರದ್ದೇ ಆದ ಇದನ್ನು ನಿರ್ಧಾರವನ್ನು ಫಾಲೋ ಮಾಡಿದ್ದಾರೆ. ಅದಕ್ಕೂ ಕಾರಣ ಇರ್ಬೋದು. ನಾನು ನಿಮ್ಮ ಮೇಲೆ ಕೇಸ್ ಹಾಕಲ್ಲ, ನೀವು ನಮ್ಮ ಮೇಲೆ ಕೇಸ್ ಹಾಕಬೇಡಿ ಅನ್ನೋ ಕಾರಣ ಇರ್ಬೋದು ಅನ್ಕಾಣಿಸ್ತದೆ. ಓಕೆ ಸರ್. ಅದಾದ ಬಳಿಕ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರವನ್ನೇ ಕೂಡ ಮೊಟಕುಗೊಳಿಸಲಾಯಿತು. ಪ್ರಯತ್ನ ಮಾಡಿದ್ರು, ಹಾಗಾಗಿ ಸರ್, ಈ ಪದೇ ಪದೇ ಭ್ರಷ್ಟಾಚಾರ ಅಂತ ಚರ್ಚೆ ಆಗ್ತಾ ಇರುವಂಥದ್ದು. ನೀವು ಮೊದಲಿಂದ ಒಂದು ಮಾತನ್ನು ಹೇಳ್ತಾ ಇದ್ರಿ, ಭ್ರಷ್ಟಾಚಾರನ ಸಂಪೂರ್ಣ ನಿರ್ಮೂಲನೆ ಮಾಡೋಕ್ಕಾಗೋದಿಲ್ಲ ಅಂತ. ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ಇತ್ತೀಚೆಗೆ ಹೊಸದಾಗಿ ಮುಖ್ಯಮಂತ್ರಿ ಆದಂತಂದರೆ ನೇರ DK ಶಿವಕುಮಾರ್ ಅವರು ಒಂದು ಬಹಿರಂಗ ಹೇಳಿದ್ರು ಅಧಿಕಾರಿಗಳ ಸಮ್ಮುಖದಲ್ಲಿ, ಯಾರೇ ₹1 ಲಂಚ ತೆಗೆದುಕೊಂಡ್ರು ಕೂಡ ಫೋನ್ ಮಾಡಿ, ಅಂದರೆ ನಾವು ಆ ಮಾತನ್ನು ಕೇಳಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಇಲ್ಲವೇ ಇಲ್ವಾ ಅನ್ನುವಷ್ಟರ ಮಟ್ಟಿಗೆ ಅದನ್ನು ಸಾಧ್ಯ ಇದೆಯಾ? ಅಥವಾ ಈ ಭ್ರಷ್ಟಾಚಾರ ನಿರ್ಮೂಲನೆ ಸಂಬಂಧಪಟ್ಟಂತೆ ಅಥವಾ ಭ್ರಷ್ಟಾಚಾರ ಕಡಿವಾಣಕ್ಕೆ ಏನು ಸಲಹೆ ಕೊಡ್ತೀರಾ? ನನ್ನ ಅನಿಸಿಕೆಯಲ್ಲಿ ಇವತ್ತು ದೊಡ್ಡ ತಪ್ಪು ಮಾಡಿದ್ದು ಈ ಸಮಾಜ. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಅದು ಸಾಮಾಜಿಕ ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇತ್ತು. ಆ ಬಹಿಷ್ಕಾರ ಅಂದು ದೊಡ್ಡ ಶಿಕ್ಷೆ ಆಗಿತ್ತು. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ. ಯಾವ ರೀತಿಯಲ್ಲಿ ಶ್ರೀಮಂತನಾದ, ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಅನ್ನೋದರ ಬಗ್ಗೆ ಯಾವ ಯೋಚನೆಯೇ ಇಲ್ಲ. ಅವನು ಅಧಿಕಾರದಲ್ಲಿದ್ದಾನೆ, ಅವನಿಗೊಂದು ಸಲಾಂ. ಅವನು ಶ್ರೀಮಂತನಾಗಿದ್ದಾನೆ, ಅವನಿಗೊಂದು ಸಲಾಂ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರ್ತೇನೆ, ಏನಂದರೆ ಇವತ್ತು ಜೈಲಿಗೆ ಹೋಗಿ ಬಂದವರನ್ನು ನೀವು ಸನ್ಮಾನ ಮಾಡ್ತಿರಲ್ಲ. ಅದರಿಂದ ನನಗನ್ನಿಸ್ತಾ ಇದೆ, ಈ ಬೇಸಿಕ್ ಕಾನ್ಸೆಪ್ಟ್ ಆಫ್ ಸೋಷಿಯಲಿಸಮಲ್ಲಿ
ಬದಲಾವಣೆ ಬರದೇ ಇದ್ದರೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು 1864 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ವಿದ್ಯಾರ್ಥಿಗಳ ಜೊತೆ ಶ್ರೀಮಂತರಾಗಿ, ಆದರೆ ಸರಿದಾರಿಯಲ್ಲಿ, ತಪ್ಪು ದಾರಿಯಲ್ಲಿ ಶ್ರೀಮಂತರಾಗಬೇಡಿ. ಸಮಾಜದಲ್ಲಿ ನೀವು ಗೌರವ ಕೊಡಬೇಕಾದ್ರೆ ಆತ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಇರಬೇಕು. ಆವಾಗ ಶ್ರೀಮಂತರಿಗೆ ಬೆಲೆಗಿರಬೇಕು. ಅದೇ ರೀತಿ ಅಧಿಕಾರಕ್ಕೆ ಬಂದವರಿಗೆ ಕೂಡ ಅವರು ಅಧಿಕಾರದಲ್ಲಿ ಇದ್ದಾರೆ ಅನ್ನೋ ಒಂದೇ ವಿಚಾರಕ್ಕೆ ಗೌರವ ಕೊಡಬೇಡಿ. ಆದರೆ ಒಳ್ಳೆಯ ಕೆಲಸ ಮಾಡಿದಂಥ ಅಧಿಕಾರಿಗಳನ್ನು ನೀವು ಸಪೋರ್ಟ್ ಮಾಡಬೇಕು, ಅವರಿಗೆ ಅಧಿಕಾರ ಕೊಡಬೇಕು. ಇದು ಚಿಕ್ಕಂದಿನಿಂದಲೇ ಬಂದರೆ ಸರಿ, ಇಲ್ಲೇ ಇದ್ದರೆ ಹಿರಿಯರಾದ ಮೇಲೆ ಅದಕ್ಕೆ ಬೆಲೆ ಇಲ್ಲ. ಇವತ್ತಿನ ಸಿಚುವೇಶನ್ ಆ ರೀತಿ ಇದೆ, ಬೇರೆ ದಾರಿ ಇಲ್ಲ. ಹಿಂದೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಅದರಲ್ಲಿ ಸ್ವಲ್ಪ ಈ ರೀತಿಗೆ ಎಲ್ಲ ಮಾಹಿತಿ ಕೊಡುವಂಥ ಮೆಟೀರಿಯಲ್ ಇತ್ತು. ಇವತ್ತು ಆ ಸಬ್ಜೆಕ್ಟೇ ಇಲ್ಲ. ಇವತ್ತಿನ ವಿದ್ಯೆ ಅಂದರೆ ಹೇಗೆ ಹಣ ಮಾಡುವುದು ಅಂತ ಒಂದೇ. ಈ ಒಂದು ಸಾಮಾಜಿಕ ಭಾವನೆಯನ್ನು ನಾವು ದೂರ ಇಡದೇ ಇದ್ದರೆ ಭಾಳ ಕಷ್ಟ. ಬಹಿಷ್ಕಾರ, ಅಂದಿನ ಬಹಿಷ್ಕಾರ ಇವತ್ತಿನ ಜೀವಾವಧಿ ಶಿಕ್ಷೆಗಿಂತಲೂ ಸ್ಟ್ರಾಂಗ್ ಆಗಿತ್ತು. ಇವತ್ತು ಹಂಗಲ್ಲ. ಹುದ್ದೆಯಲ್ಲಿದ್ದಾನೆ ಅಂತ ನಮಸ್ಕಾರ. ಯಾವ ಹುದ್ದೆಗೆ ಹೇಗೆ ಬಂದ? ಚುನಾವಣೆ ಕೂಡ ಅದೇ ರೀತಿ ನಡೀತಾ ಇರ್ಬೋದು. ಹೌದೌದು, ಚುನಾವಣೆಗೆ ಅಷ್ಟೇ. ಯಾರು ಮತ ಹಾಕ್ತಾರೆ ಏನಾಗ್ತಾರೆ ಅಂದಿಲ್ಲ, ಅವನಿಂದ ನನಗೇನು ಸಹಾಯ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಮತ ಹಾಕೋದು. ನನ್ನ ಮಕ್ಕಳಿಗೆ ಸೀಟ್ ಸಿಗಬೇಕು, ನನ್ನ ಮಗನಿಗೆ ಕೆಲಸ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವನ ಅಧಿಕಾರದಲ್ಲಿದ್ದರೆ ಅದು ಸಹ ಆಗ್ತದೆ ಅನ್ನೋದು ನಿಜ, ಆಗ್ಬೋದು. ಇಲ್ಲ, ನನ್ನ ಅನಿಸಿಕೆಯಲ್ಲಿ ಇವನು ಪ್ರಾಮಾಣಿಕನೋ, ಇವನಿಂದ ಒಳ್ಳೆ ಕೆಲಸ ನಡೀತದೋ ಇಲ್ವೋ ಅನ್ನೋ ಮಾಹಿತಿ ನಮ್ಮಲ್ಲಿದ್ದರೆ ಅದರ ಬಗ್ಗೆ ಹಾಕಿಲ್ಲದ್ರೆ ನೋಟಾಗಿ ಹಾಕಿ. ಜನ ಆ ರೀತಿ ಮನಸ್ಥಿತಿಗೆ ಬರಬೇಕು. ಅದಕ್ಕೆ ಅದು ಎಲ್ಲಿಂದ ಶುರು ಆಗಬೇಕು? ಮನೆಯಿಂದ ಶುರು ಆಗಬೇಕು. ಇವತ್ತು ಮನೆಯಿಂದ ಶುರು ಆಗಲ್ಲ. ಇವತ್ತು ಎಷ್ಟೋ ಇದರಲ್ಲಿ ನಾನು ಕೇಳಿದ್ದೇನೆ, ಅಪ್ಪ ಮಗನಿಗೆ ನೋಡು ಅವನ ಹತ್ರ ಮೋಟರ್ ಸೈಕಲ್ ಇದೆ, ನಿನ್ನ ಹತ್ರ ಸೈಕಲ್ ಕೂಡ ಇಲ್ಲ ಅಂತ. ಯಾಗಾದರೂ ಮಾಡು ಅಂತ. ಇದನ್ನು ನಾವು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಬೇಕು. ನನ್ನ ತಂದೆಯವರು ಯಾವಾಗಲೂ ಹೇಳ್ತಾ ಇದ್ರು, ಇದ್ದದ್ರಲ್ಲೇ ತೃಪ್ತಿ ಪಡೀರಿ. ಅದಕ್ಕಿಂತ ಜಾಸ್ತಿ ಬೇಕಾದರೆ ಕಷ್ಟಪಟ್ಟು ಮಾಹಿತಿ ಪಡ್ಕೊಂಡು ಮತ್ತೆ ಸಹಾಯ ಇದ್ದರೆ ಮಾಡಿ, ಹೊರತು ಇಲ್ಲ ಅಂತ. ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು, ಲೋಕಸಭಾ ಸ್ಪೀಕರ್ ಆಗಿದ್ದರು. ಸಾಯುವಾಗ 2 ರೂಮಿನ ಒಂದು ಮನೆ ಬಿಟ್ಟು ಯಾವ ಜಮೀನು ಇರಲಿಲ್ಲ, ಯಾವ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಅವರ ಸಂಬಳ 4,000 ಇತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಆದಾಗ. ಪೆನ್ಷನ್ 500 ರೂಪಾಯಿ. ಅದರಲ್ಲಿ ಜೀವನ ಮಾಡಿದವರು. ನಮಗೇನು ಬಿಟ್ಟು ಹೋಗಿಲ್ಲ. ಆದರೆ ನಮಗೆ ಇದನ್ನು ಕಲಿಸಿಕೊಟ್ಟಿದ್ದಾರೆ. ನೀವು ತಂದೆಯವರಿಂದ ಈ ಒಂದು ಸ್ಫೂರ್ತಿಯನ್ನು ಸಾಕಷ್ಟು ತೆಗೆದುಕೊಂಡಿದ್ದಲ್ಲ ಸರ್? ಖಂಡಿತ ಖಂಡಿತ. ನೀವು ಎಜುಕೇಷನ್ ಮಾಡ್ದಿಂದ ಹಿಡಿದು ನಿಮ್ಮ ಒಂದು ವೃತ್ತಿ ಸೇವೆಯಲ್ಲೆಲ್ಲ ಕೂಡ ತಂದೆಯವರ ಒಂದು ಸ್ಫೂರ್ತಿ ಸಾಕಷ್ಟು ಪ್ರಭಾವ. ಇಲ್ಲ, ನನ್ನ ಎಜುಕೇಷನ್ ಒಂದು ಹಂತಕ್ಕೆ ಬರುವವರೆಗೆ ಅವರೇನು ಇಂಟರ್ಫಿಯರ್ ಮಾಡಿಲ್ಲ. ನಿಮ್ಗೆ ಏನು ಬೇಕೋ ಅದು ಮಾಡಿ ಅಂತ. ನನ್ನ ತಾಯಿಗೆ ನಾನು ಮೆಡಿಕಲ್ ಮಾಡಬೇಕಂತ ಇತ್ತು. ನನ್ನ ಕಾಲದಲ್ಲಿ ಇಂಟರ್ಮೀಡಿಯೇಟ್ ಅಂತ ಇತ್ತು. 2 ವರ್ಷ ಇಂಟರ್ಮೀಡಿಯೇಟ್ ಆದಮೇಲೆ ಮೆಡಿಕಲ್ಗೆ ಹೋಗ್ಬೋದಿತ್ತು. ನಾನು ಅದೇ ಮಾಡಿದರೆ ತಾಯಿಗೆ ನಾನು ಡಾಕ್ಟ್ರ್ ಆಗಬೇಕಂತ ಇತ್ತು ಅಂತ. ಆದರೆ ನನಗೆ ನಾನು 2ನೇ ಇಂಟರ್ಮೀಡಿಯೇಟಲ್ಲಿರುವಾಗ 1 ವರ್ಷದ PUC ಮಾಡಿದರು. ಅಲ್ಲಿನ ಸ್ಟೂಡೆಂಟು ನಮ್ಮ ಜೊತೆನೇ ಕಂಟೆಸ್ಟ್ ಮಾಡ್ತಾಯಿದ್ರು. ಅವ್ರ ಮಾರ್ಕಿಂಗ್ ಸಿಸ್ಟಮ್ ಬೇರೆ ಇತ್ತು, ನನಗೆ ಸೀಟ್ ಸಿಗಲಿಲ್ಲ. ನಾನು ಮತ್ತೆ BSc ಹೋದೆ. BSc ಮುಗಿದ ನಂತರ ನಮಗೆ ಸೀಟ್ ಮಾಡಿದೆ. ಗ್ರೂಪಲ್ಲಿ ನನಗೆ ಸೀಟ್ ಸಿಕ್ತು. ಆದರೆ ನಾನು BSc ಮಾಡಿದವನು PUC ಮಾಡಿದವರು ಹೋಗುವಂಥ 1 ಇಯರ್ ಪ್ರೀ ಪ್ರೊಫೆಷನಲ್ ಕೋರ್ಸ್ಗೆ ಹೋದವು. ಅಲ್ಲಿ ನನ್ನ ವಯಸ್ಸು ನಮ್ಮ ಮಕ್ಕಳು ಕ್ಲಾಸ್ಮೇಟ್ಗಿಂತ ಭಾಳ ಕಮ್ಮಿ, ಜಾಸ್ತಿ ಇತ್ತು. ಅವರೆಲ್ಲ ಚಿಕ್ಕವರಾಗಿದ್ದರು. ನನಗೆ ಸರಿ ಕಾಣಿಸ್ಲಿಲ್ಲ. ಮತ್ತು 5 ವರ್ಷ MBBS ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡುವಾಗ ವಯಸ್ಸು ಜಾಸ್ತಿ ಆಗ್ತದೆ ಅಂತೇಳಿ ನಾನು ಪೋಷಕರಿಗೆ ಹೇಳಿದೆ. ಆವಾಗ ನನ್ನ ತಂದೆಯವರು ಹೇಳಿದರು, ನೀನು ಲಾ ಮಾಡೋಕ್ಕೆ ಕ್ವಾಲಿಫೈ ಆಗಿದ್ದೀರಾ, ನೀನು ಲಾ ಮಾಡು ಅಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ನಾನು ಲಾ ಮಾಡಿದೆ. ಬಟ್ ಅವರ ಜೀವನ ಕಾಲದಲ್ಲಿ ಕೂಡ ನಾನು ಅಡ್ವೊಕೇಟ್ ಜನರಲ್ ಆದೆ, ಅಡಿಷನಲ್ ಸೊಲಿಸಿಟರ್ ಜನರಲ್ ಆದೆ. ಮತ್ತು ಸೊಲಿಸಿಟರ್ ಜನರಲ್ ಆಗುವಾಗ ಅವರು ಇರಲಿಲ್ಲ. ಮತ್ತು ನನ್ನ ಮಾಹಿತಿ ಪ್ರಕಾರ ಅವ್ರಿಗೆ ಭಾಳ ಖುಷಿ ಆಯಿತು. ನಾನು
ಲಾಯರ್ ಆಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ದೆ. ಸರ್, ಈ 5 ವರ್ಷಗಳ ಲೋಕಾಯುಕ್ತ ನೀವು ಆದ ನಂತರ ಆಗ ನಾವು ರಿಪೋರ್ಟಿಂಗ್ ಮಾಡ್ತಾ ಇದ್ರಿ, ನಿಮ್ಮ ಲೋಕಾಯುಕ್ತ ಅಂದರೆ ಏನು ಅನ್ನೋಂಥದ್ದು ಆಗ ಗೊತ್ತಾಯಿತು. ಸೊ ಅಂದರೆ ಲೋಕಾಯುಕ್ತ ಇಷ್ಟು ಶಕ್ತಿ ಇದೆ, ಈ ರೀತಿ ಎಲ್ಲ ಮಾಡ್ಬೋದು ಅನ್ನುವಂಥದ್ದು. 5 ವರ್ಷಗಳ ಲೋಕಾಯುಕ್ತ ಅಧಿಕಾರವನ್ನು ನೀವು ಜಸ್ಟ್ ಮೆಲುಕಾಗೋದಿದ್ರೆ ನೀವು ಯಾವ ರೀತಿ ಮೆಲುಕಾಗ್ತೀರಿ ಸರ್ ಅದನ್ನು? ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬರುವ ಮೊದಲು ಅದರ ಒಪಿನಿಯನ್ ತಗೊಳ್ತಾರೆ ಅಡ್ವೊಕೇಟ್ ಜನರಲ್. ನಾನು 84ರಿಂದ 88ರವರೆಗೆ ಅಡ್ವೊಕೇಟ್ ಜನರಲ್ ಆಗಿದೆ. ಆವಾಗ ಅದು ನನ್ನ ಒಪಿನಿಯನ್ಗೆ ಬಂದಿತ್ತು. ಅದರಿಂದ ಅದರ ಹಿನ್ನೆಲೆ ಎಲ್ಲ ನನಗೆ ಗೊತ್ತಿತ್ತು. ಇದು ಲೋಕಾಯುಕ್ತ ವೆಂಕಟಾಚಲ ಇದ್ದಾಗ ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಲೋಕಾಯುಕ್ತ ಇದೆ ಅಂತ ತೋರಿಸ್ಕೊಟ್ಟಿದ್ದು ಅವರು. ಹೌದು. ತದನಂತರ ಅದಕ್ಕೆ ಸ್ವಲ್ಪ ಅದರ ರೆಪ್ಯುಟೇಷನ್ ಕಮ್ಮಿ ಆಯಿತು. ಆಮೇಲೆ ನಾನು ಬಂದೆ, ಭಾಳಷ್ಟು ಅನ್ಯಾಯವನ್ನು ಕಂಡೆ. ಆದ್ದರಿಂದ ಇದಕ್ಕೆ ಪರಿಹಾರ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿದ್ದೇನೆ. ಯಾರನ್ನು ಕಾನ್ಸ್ಟೇಬಲನ್ನು ಬಿಡಲಿಲ್ಲ, DGPಯನ್ನು ಬಿಡಲಿಲ್ಲ, ಯಾರನ್ನು ಬಿಡಲಿಲ್ಲ, ನನಗೆ ಸಂಬಂಧಪಟ್ಟದವರನ್ನು ಕೂಡ ಬಿಡಲಿಲ್ಲ, ನನ್ನನ್ನು ಲೋಕಾಯುಕ್ತ ಹುದ್ದೆಗೆ ಕರ್ಕೊಂಡು ಬಂದವರನ್ನು ಬಿಟ್ಟಿಲ್ಲ. ನನ್ನ ತಂದೆಯವರು ನಿವೃತ್ತ ರಾಜೀನಾಮೆ ಕೊಟ್ಟು ಬಂದವರು ಸುಪ್ರೀಂ ಕೋರ್ಟಿಗೆ. ಅವರು ಸೇರಿದಂಥ ರಾಜಕೀಯ ಪಕ್ಷಕ್ಕೆ ಇದ್ದಂಥ ಮುಖ್ಯಮಂತ್ರಿಯನ್ನು ಬಿಟ್ಟಿಲ್ಲ. ಅದರಿಂದ ಯಾವ ರೀತಿಯಲ್ಲೂ ಕೂಡ ತಾರತಮ್ಯ ಮಾಡಿಲ್ಲ. ನನ್ನ ಮಾನಸಿಕ ಇದನ್ನು ಬಳಸಿ ಅದ್ರ ಜೊತೆ ಬಂದಿಲ್ಲ. ಆದರೆ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೋ ಅವರನ್ನು ನಾನು ಪಬ್ಲಿಕ್ ಆಗಿ ತೋರಿಸ್ಕೊಟ್ಟಿದ್ದೇನೆ. ಲೋಕಾಯುಕ್ತ ಬರಬೇಕು ಅಥವಾ ಲೋಕಾಯುಕ್ತಗೆ ಅಂತ ರಿಕ್ವೆಸ್ಟ್ ಮಾಡಿದಾಗ ನೀವು ಒಂದೇ ಮನಸ್ಸಲ್ಲಿ ಒಪ್ಕೊಬಿಟ್ರ ಸರ್ ನೀವು? ಹೌದು, ಯಾಕಂದರೆ ನಾನು ಬೆಂಗಳೂರು ಬಿಟ್ಟು ಡೆಲ್ಲಿಗೆ ಹೋಗಿ ಆವಾಗ 18 ವರ್ಷ ಆಗಿತ್ತು. ನನಗೆ ಬೆಂಗಳೂರಿಗೆ ವಾಪಸ್ ಬರಬೇಕಂತ. ನಾನು ಬೇರೆ ಸುಪ್ರೀಂ ಕೋರ್ಟ್ ನಿವೃತ್ತನಾದ ನಂತರ ಬೇರೆ ಹುದ್ದೆಯಲ್ಲಿದ್ದೆ ಅಲ್ಲಿ. ಆವಾಗ ಆಹ್ವಾನ ಬಂತು, ಇದೇ ಒಂದು ಸಂದರ್ಭ ಅಂತ ಹೇಳಿ ಅಲ್ಲಿ ರಾಜೀನಾಮೆ ಕೊಟ್ಟು ಇಲ್ಲಿ ಬಂದೆ. ನನ್ನ ಜೊತೆ ಇದ್ದಂಥ ಅಧಿಕಾರಿಗಳು ಭಾಳ ಉತ್ತಮವಾದ ಅಧಿಕಾರಿಗಳು. ಅವರ ಪೇರೆಂಟ್ ಆರ್ಗನೈಸೇಷನ್ ಅಂದರೆ ಸರ್ಕಾರ, ಅಲ್ಲಿ ಅವರು ಬೇಡಾದವರು. ಆದ್ದರಿಂದ ಅವರನ್ನು ನನ್ನ ಹತ್ರ ಕಳಿಸಿದರು. ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡಿದರು. ಎಲ್ಲ ಮಾಹಿತಿ, ಎಲ್ಲ ದಾಖಲೆಗಳನ್ನು ಖುದ್ದಾಗಿ ಅವರು ಪ್ರೊಡ್ಯೂಸ್ ಮಾಡಿದರು. ಪ್ರತಿಯೊಂದಕ್ಕೂ ದಾಖಲೆಗಳಿತ್ತು. ಆದರೆ ಕೋರ್ಟಿನ ವಿಚಾರ ಬೇರೆ ಇತ್ತು. ಅಂತಿಮ ಪ್ರಶ್ನೆ ಸರ್, ಅಂದರೆ ನೀವು ಯಾಕಂದರೆ ವರದಿ ಸಂಬಂಧಪಟ್ಟಂತೆ ಅದೊಂದು ರೀತಿಯಲ್ಲಿ ಮೈಲ್ ಸ್ಟೋನು. ಅಕ್ರಮ ಗಣಿಗಾರಿಕೆ ವರದಿ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರೆಷರ್ಸು ಅಥವಾ ಬೇರೆ ಬೇರೆ ರೀತಿಯ ಒತ್ತಡಗಳು ಬಂದಿದ್ದಂಥ ಉದಾಹರಣೆ? ಖಂಡಿತವಾಗಿ ಬಂದಿತ್ತು. ಆದರೆ ನಾನು ತಲೆ ಬಾಗಿಸಲಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ, ಎಲ್ಲಿವರೆಗೆ ನಾನು ಯಾವುದಕ್ಕೂ ಹೆದರಲಿಲ್ಲ ಅಂತ. ಒಂದು ದಿವಸ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಅಧಿಕಾರಿ ಕಾರವಾರಲ್ಲಿ, ಬೆಂಗಳೂರಿಂದ ಒಬ್ಬರು ಮಂತ್ರಿಯಲ್ಲಿ ಹೋಗ್ತಾರೆ. ನಾವು ವಿಚಾರಣೆ ಮಾಡ್ತಾ ಇದ್ದದ್ದು ಅಲ್ಲೊಂದು ಪೋರ್ಟಲ್ಲಿ ದಾಳಿ ಮಾಡಿ ಒಂದು ಸುಮಾರು 90 ಲಾರಿಯನ್ನು ಸೀಸ್ ಮಾಡಿ ಅಲ್ಲಿ ಅದರಲ್ಲಿದ್ದಂಥ ಅಕ್ರಮ ಅದರನ್ನು ಬಿಳಿಕೆರೆ ಅನ್ನೋ ಒಂದು ಪೋರ್ಟಲ್ಲಿ ದಾಸ್ತಾನು ಮಾಡಿದ್ವಿ. ಮತ್ತು ಅಲ್ಲಿಂದೆಲ್ಲ ಕಳವಾಯಿತು. ದೊಡ್ಡ ದೊಡ್ಡ ವ್ಯಕ್ತಿಗಳು. ಅದು ನಡುವೆ ಒಂದು ಮಾತು ಹೇಳಬೇಕು. ಅಂದು 1 ಮೆಟ್ರಿಕ್ ಟನ್ ಕಬ್ಬಿಣದ ಅದರಿಗೆ ಸರ್ಕಾರಕ್ಕೆ ಬರುವ ರಾಜಧನ 27 ರೂಪಾಯಿ. ಅದೇ ಸಮಯದಲ್ಲಿ 1 ಮೆಟ್ರಿಕ್ ಟನ್ ಮಾರ್ಕೆಟಲ್ಲಿ 7,500ಕ್ಕೆ ಮಾರ್ತಾಯಿದ್ರು. ಸೊ ಎಷ್ಟೊಂದು ಮೋಸ ಆಗಿದೆ ನೋಡಿ. ಅದನ್ನು ವಿಚಾರಣೆ ಮಾಡ್ತಾ ಇದ್ದಾಗ ಒಬ್ಬರು ಮಿನಿಸ್ಟರ್ ಕಾರವಾರ್ಗೆ ಅವ್ರಿಗಿದ್ರು. ಅವರು ಒಂದು ಫೋನ್ ಮಾಡ್ತಾರೆ ಈ ಅಧಿಕಾರಿಗೆ, ಬಂದು ನನ್ನನ್ನು ಕಾಣಬೇಕಂತ. ಎಲ್ಲಿ ಬರಬೇಕಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ಇಲ್ಲ ಇಂಥ ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲ, ಅಲ್ಲಿ ಬರೋಕ್ಕಾಗಲ್ಲ, ಅಲ್ಲಿ ಜಾಗದ ಮಾಲೀಕರ ವಿರುದ್ಧ ಕೇಸ್ ಹಾಕಿದ್ದೇವೆ, ನನ್ನನ್ನು ಅಲ್ಲಿ ಕಂಡ್ರೆ ಜನರು ಏನೋ ತಪ್ಪು ತಿಳ್ಕೊಳ್ಬೋದು, ಇನ್ನು ಅಲ್ಲಿ ಬರೋಕ್ಕಾಗಲ್ಲ, ಎಲ್ಲಾದರೂ ಸರ್ಕಾರಿ ಜಾಗಕ್ಕೆ ಕರೀರಿ ಬರ್ತೇನೆ ಅಂತ. ಇಲ್ಲ, ಬರಲೇಬೇಕಂತ ಒತ್ತಾಯ ಮಾಡಿದ್ರು, ಬರಲ್ಲ ಅಂತ. ಆವಾಗ ಅಲ್ಲಿಂದಲೇ ಮಿನಿಸ್ಟ್ರು ಫೋನ್ ಮಾಡ್ತಾರೆ ಚೀಫ್ ಸೆಕ್ರೆಟ್ರಿಗೆ, ನನ್ನ ಆದೇಶವನ್ನು ಒಪ್ಪಲಿಲ್ಲ ಅವನನ್ನು ಅಮಾನತಿಲ್ಲಿಡಿ ಅಂತ. ಚೀಫ್ ಸೆಕ್ರೆಟ್ರಿ ಅವನ ಅಮಾನತಲ್ಲಿರ್ತಾರೆ. ಆವಾಗ ಅದನ್ನು ಅಧಿಕಾರಿ ನನಗೆ ಫೋನ್ ಮಾಡಿದ್ರು, ಈ ರೀತಿ ಆಗಿದೆ ಅಂತ. ನಾನು ಚೀಫ್ ಸೆಕ್ರೆಟ್ರಿಗೆ ಫೋನ್ ಮಾಡಿದೆ, ಯಾಕೆ ನಿಮಗೆ ತಿಳ್ಕೊಳ್ಬೇಕಾದ್ರೆ ಮಾಹಿತಿ ನಾನು ಕೊಡ್ತಾ ಇದ್ದೆ ಅಲ್ಲ, ಯಾಕೆ ನನಗೆ ತಿಳಿಸಿಲ್ಲ ಅಂತ.
ಇಲ್ಲ ತಪ್ಪಾಯಿತು ಕೋರ್ಟಿಗೆ ಹೋಗೋಕೆ ಹೇಳಿ ಅಂತ ಹೇಳಿದರು. ಇದು ಹೇಳಿದ್ರೆ ಕೋರ್ಟಿಗೆ ಹೋಗಬೇಕೋ ಇಲ್ಲವೋ ಅನ್ನೋದು ನನಗೂ ಗೊತ್ತಿದೆ, ನೀವು ಹೇಳಬೇಕಾಗಿಲ್ಲ ಅಂತ ನಾನು ಅಲ್ಲೇ ಕೂತು ನನ್ನ ಕೈಯಲ್ಲಿ ನಾನು ರಾಜೀನಾಮೆ ಕೊಟ್ಟೆ. ಲೋಕಾಯುಕ್ತ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅದನ್ನು ಗವರ್ನರ್ ಅಪಾಯಿಂಟ್ಮೆಂಟ್ ಮಾಡಿದ್ದು, ಅವ್ರಿಗೆ ಕಳಿಸಿದೆ. ಅವರು ಬೇರೆ ಕಾರಣಕ್ಕೆ ಇರ್ಬೋದು, ಯಾಕೆಂದರೆ ಅವರು ಕಾಂಗ್ರೆಸ್ ಪಾರ್ಟಿಗೆ ಸೇರಿದವರು, ಇಲ್ಲಿ BJP ಅಧಿಕಾರದಲ್ಲಿತ್ತು. ಅವರು ನನ್ನ ರಾಜೀನಾಮೆ ಒಪ್ಪಲಿಲ್ಲ, ಅಲ್ಲೇ ಇಟ್ಕೊಂಡಿದ್ರು. ಆವಾಗ ಭಾಳಷ್ಟು ಒತ್ತಡ ನನ್ನ ಮೇಲೆ ಬಂತು, ರಾಜೀನಾಮೆ ವಾಪಸ್ ಪಡ್ಕೊಳ್ಳಿ ಅಂತ. ನಾನು ಹೇಳಿದೆ ಇಲ್ಲ ಅಂತ. ಆವಾಗ ಅದ್ವಾನಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು ಡೆಲ್ಲಿಯಲ್ಲಿ. ಅವರು ನನ್ನ ಕ್ಲೈಂಟ್ ಆಗಿದ್ದರು. ಅವರು ಎಮರ್ಜೆನ್ಸಿಯಲ್ಲಿ ಅವರು ವಾಜಪೇಯಿ ಎಲ್ಲ ಇಲ್ಲಿ ಜೈಲಲ್ಲಿದ್ದರು, ನಾನು ಅವ್ರ ಲಾಯರ್ ಆಗಿದ್ದೆ. ಅವ್ರು ನಾನು ಫೋನ್ ಮಾಡಿದರು, ಸಂತೋಷ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ, ಯಾಕೆ ರಾಜೀನಾಮೆ ವಾಪಸ್ ಪಡ್ಕೊಳ್ಳೋದು? ನಾನು ಹೇಳಿದೆ ಈ ರೀತಿ ಆಗಿದೆ ಸರ್, ನಾನು ಯಾವ ಈ ಹುದ್ದೆಯಲ್ಲಿ ಕಂಟಿನ್ಯೂ ಆಗಬೇಕು ಇಫ್ ಐ ಕಾಂಟ್ ಪ್ರೊಟೆಕ್ಟ್ ಆಫೀಸರ್ ಅಂತ. ಇಲ್ಲ, ನಾನು ರಾಜೀನಾಮೆ ವಾಪಸ್ ಪಡ್ಕೊಳ್ಳೋಕ್ಕೆ ಹೇಳ್ತೇನೆ, ನೀನು ವಾಪಸ್ ಬಾ ಅಂತ ಹೇಳಿದ್ರು. ಅದರಿಂದ ನಾನು ವಾಪಸ್ ಬಂದೆ. ಒಬ್ಬ ಅಧಿಕಾರಿಗೆ ಇದಾಯ್ತಂತ ನಾನು ರಾಜೀನಾಮೆ ಕೊಟ್ಟೆ ಹುದ್ದೆಗೆ, ಯಾರಿಗೂ ಹೆದರಲಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅಂಥ ಒಂದು ಸಮಗ್ರ ವರದಿ ಬಂದಿರುವಂಥದ್ದು. ಬಟ್ ದುರದೃಷ್ಟಕರ ಅಂತಂದರೆ ನೀವು ಕೊಟ್ಟಂಥ ವರದಿ ಜಾರಿನೇ ಆಗಲಿಲ್ಲ ಸರಿಯಾಗಿ, ಅದರ ಒಂದು ಆಶಯ ಈಡೇರಲಿಲ್ಲ ಅನ್ನುವಂಥದ್ದು ಒಂದು ಯಾವ ರಾಜಕಾರಣಿಗಳಿಗೂ ಕೂಡ ಅಂಥ ವರದಿ ಬೇಕಾಗಿರಲಿಲ್ಲ. ಅದರಲ್ಲೂ ಗಣಿಗಾರಿಕೆ ಮಾಡ್ತಾ ಇದ್ದಂಥ ರಾಜಕಾರಣಿಗಳಿಗೆ ಇನ್ನೂ ದೊಡ್ಡ ಇದಾಗಿತ್ತು. ಅವ್ರ ಪ್ರೆಷರ್ ಭಾಳ ಇತ್ತು, ನನ್ನ ಮೇಲೇನೇ ಇತ್ತು. ನಾನು ಒಪ್ಪದಿದ್ದಾಗ ಮಿಕ್ಕಿದವ್ರ ಮೇಲೆ ಎಲ್ಲ ನನ್ನನ್ನು ತೆಗಿಬೇಕಂತ. ನಿಮ್ಮ ಮೇಲೆ ಯಾವ ರೀತಿ ಒಂದು ಉದಾಹರಣೆ ಕೊಡ್ಬೋದು ಸರ್? ನಿಮ್ಮ ಮೇಲೆ ನೇರವಾಗಿ ಪ್ರೆಷರ್ ಹಾಕಿದ್ದಂಥ ಒಂದು ಉದಾಹರಣೆ ಕೊಡ್ಬೋದಾ ಆ ವರದಿ? ನಾನು ಅದಕ್ಕೆ ಪುರಾವೆ ಇರಲ್ಲ. ಇಲ್ಲ, ನನ್ನ ಹತ್ರ ಬಂದಿದ್ದಾರೆ, ಇವರಿಗೆ ನಿಮ್ಮ ವರದಿಯಲ್ಲಿ ಸೇರಿಸ್ಬೇಡಿ, ನಿಮ್ಗೇನು ಬೇಕು, ನಿಮಗೆ ಆ ಹುದ್ದೆ ಬೇಕು, ಈ ಹುದ್ದೆ ಬೇಕು, ಯಾವ ಪ್ರಾಪರ್ಟಿ ಬೇಕು, ನಾವು ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಅಲ್ಲ, ಹೇಳಿದ್ದೇನೆ ನೋಡಿ, ಒಬ್ಬ ಮುಖ್ಯಮಂತ್ರಿ ವಿರುದ್ಧ ವರದಿ ಕೊಟ್ಟಿದ್ದೆ, ಅದನ್ನು ಟ್ರಯಲ್ ಕೋರ್ಟ್ನವರು ತಿರಸ್ಕರಿಸಿದರು. ಆವಾಗ ಇದ್ದಂಥ ಮುಖ್ಯಮಂತ್ರಿಗಳು ಅದರ ವಿರುದ್ಧ ಕೇಸ್ ಹಾಕಲಿಲ್ಲ, ಅಪೀಲ್ ಹಾಕಿಲ್ಲ. ಅಂದರೆ ಯಾರಿಗೂ ಬೇಡ. ಇವಾಗ ಅವನ ಮೇಲೆ ಕೇಸ್ ಹಾಕಿ ಅವನಿಗೆ ಜೈಲಿಗೆ ಹೋದರೆ ಮತ್ತು ನಾಳೆ ನನಗೂ ಬರ್ಬೋದು. ಅದು ನನ್ನ ಆತ್ಮಸಾಕ್ಷಿ ಸರಿಯಾಗಿದೆ, ನಾನು ನನ್ನಿಂದ ಅದು ಕೆಲಸ ಮಾಡಿದ್ದೇನೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದೇನೆ. ಏನೂ ಅದಕ್ಕೆ ರಿಸಲ್ಟ್ ಬದಲಾವಣೆ ಏನೂ ಆಗಿಲ್ಲ, ಜಾಸ್ತಿನೇ ಆಗಿದೆ ಭ್ರಷ್ಟಾಚಾರ ಹೊರತು. ಓಕೆ ಸರ್, ಅಂತಿಮವಾಗಿ 87 ವರ್ಷ ಇನ್ನೂ ಕೂಡ ಅಂದರೆ ತುಂಬ ಲವಲವಿಕೆಯಿಂದ ಕಾಣಿಸ್ತಾ ಇದ್ದಾರೆ, ಅದು ನಮ್ಗೆ ಭಾರಿ ಖುಷಿ. ಸೊ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ ಸರ್ ಈ ಏಜಲ್ಲಿ? ನನ್ನಲ್ಲಿ ಭಾಳ ಬದಲಾವಣೆ ಬಂದದ್ದು ನಾನು ಲೋಕಾಯುಕ್ತಕ್ಕೆ ಬಂದ ನಂತರ. ಅದಕ್ಕಿಂತ ಮೊದಲು ನನ್ನ ಪಬ್ಲಿಕ್ ವ್ಯೂ ಬೇರೆಯೇ ಆಗಿತ್ತು. ಲೋಕಾಯುಕ್ತಗೆ ಗೇಮ್ ಎ ವೆರಿ ಬಿಗ್ ಆಪರ್ಚುನಿಟಿ. ಇದಕ್ಕೆ ಆ ತೃಪ್ತಿ ಬಂದಿದೆ, ನನ್ನ ಜವಾಬ್ದಾರಿ ನಿಭಾಯಿಸಿದ್ದೇನೆ. ಬೇಸರ ಕೂಡ ಆಗಿದೆ, ಆ ವರದಿ ಎಕ್ಸೆಪ್ಟ್ ಆಗಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ. ಆದರೆ ಅದು ನನ್ನ ಹಣೆ ಬರೋಂತೆ ಇರಬೇಕು ಕಾಣಿಸಿದೆ. ನಾನು ಪ್ರಯತ್ನ ಮಾಡಿದ್ದೇನೆ, ಆ ಪ್ರಯತ್ನ ಮಾಡೋಕ್ಕೆ ಬೇಕಾದಂಥ ಸಂದರ್ಭಗಳು ನನಗೆ ಒದಗಿ ಬಂದಿದೆ. ಆದರೆ ಅದರಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ, ಏನು ಮಾಡೋದು. ಓಕೆ ಸರ್, ತುಂಬ ಧನ್ಯವಾದ ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ವೀಕ್ಷಕರೇ, ಇದು ಸಂತೋಷ್ ಹೆಗಡೆ ಅವರ ಅಭಿಪ್ರಾಯ. ಒಂದು ರೈತರ ವಿಚಾರ ಸಂಬಂಧಪಟ್ಟಂತೆ ಹಿಡಿದು, ಅಂದರೆ ಬಿಡದಿಯ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಡಿದು ಒಂದಷ್ಟು ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಕೂಡ ಮಾತಾಡಿದ್ರು. ಮತ್ತು ಅವ್ರಿಗೆ 86-87 ವರ್ಷ ಆಗಿರುವಂಥದ್ದು. ಈ ವಯಸ್ಸಲ್ಲಿ ಕೂಡ, ಈ ಏಜಲ್ಲಿ ಕೂಡ ರೈತರ ಜೊತೆ ಮಾತಾಡಿ ಬಂದಿದ್ದಾರಲ್ಲ, ಅವ್ರಿಗೊಂದು ಸಲಾಂ ಸರ್, 2 ಸಾಕು. ಇದೇ ಇವತ್ತಿನ ವಿಶೇಷ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.